ನಿಧಾನ ತೆಗಿತೀವಿ ಸರ್. ಈಗ ಈ ಕ್ಯಾಪ್ ಅಲ್ಲೆಲ್ಲ ಇರ್ತಾವ ಹುಳ. ಇದೆ ಕಟ್ಟಿರ್ತಾವೆ ನೋಡ್ರಿ. ಅಂದ್ರೆ ಎಷ್ಟು ಫಾಸ್ಟ್ ಇದಾವೆ, ಎಷ್ಟು ಅಪ್ಡೇಟ್ ಇದಾವೆ ಸ್ನೇಹಿತರೆ. ಫಸ್ಟ್ ಟೈಮ್ ಒಂದು ಜೇನು ನಿಜವಾದ ಜೇನು ಹಿಡ್ಕೊಂಡಿರೋದು, ಬರೀ ಜೇನುತುಪ್ಪ ತಿಂದಿರೋದು ಅಷ್ಟೇ. ಇವತ್ತು ಕೀರ್ತಿಯವರ ಕೃಪೆಯಿಂದ ನಮಗೂ ಏನಂದ್ರೆ ಜೇನ್ ಹಿಡಿಯೋಂತ ಕೆಲಸ ಸಿಕ್ಕಿದೆ. ಜೇನುತುಪ್ಪ ತಿಂತಾ ಇದ್ದೀವಿ. ಇದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಈ ತುಪ್ಪ ನಾವು ತಿಂದ್ಬಿಡ್ತೀವಿ, ಬಟ್ ಅದಕ್ಕೆ ನಾವು ಎಷ್ಟು ಕೃತಜ್ಞರಾಗಿದ್ದೀವಿ ನಮಗಂತೂ ಗೊತ್ತಿಲ್ಲ. ಹೌದು, ಇವತ್ತು ಜೇನಿಂದಾನೇ ನಮ್ಮೆಲ್ಲ ಹೊಟ್ಟೆ ತುಂಬ್ತಾ ಇರೋದು. ಅದರಿಂದಾಗಿ ಜೇನುಗಳಿಗೆ ಅವು ಕೃತಜ್ಞ ಸಲ್ಲಿಸ್ತಾ ನಾನು ಇವತ್ತೊಂದು ಟೇಸ್ಟ್ ಮಾಡ್ತಾ ಇದ್ದೀನಿ. 2ನೇ ಸತಿ ಇದು ಮಾಡಿ ಜೇನುತುಪ್ಪ ಕಾಣ್ತಾ ಇದೆ. ಹೌದು, ಇಲ್ಲಿ ನೀವು ಮೊದಲನೇದಾಗಿ ಗಮನಿಸಬಹುದು ಸರ್, ನಾನು 7 ಇಟ್ಟಿದ್ದೀನಿ ಫ್ರೇಮು 7 ಇಟ್ಟಿದ್ದೀನಿ. 1 2 3 4 5 6 7 8 ಫ್ರೇಮ್ ಬರೋದಿದ್ರಲ್ಲಿ. ನಾನು 7 ಫ್ರೇಮ್ ಇಟ್ಟಿರೋದ್ ಕಾರಣ ಏನು ಅಂತಂದ್ರೆ, ಅವಕ್ಕೆ ಓಡಾಡಕ್ಕೆ ಜಾಗ ಬೇಕು, ಫೇಸ್ ಬೇಕು. ಹೆಂಗಪ್ಪ ಅಂದ್ರೆ ನಿಧಾನ ತಿರ್ಗಿಸ್ಬೇಕು ನೋಡ್ರಿ. ಈಗ ಇದರಲ್ಲಿ ಬಂದು ತೋರಿಸು, ಇದ್ರಲ್ಲಿ ಹಿಂಗೆ ಇಡ್ತೀವಿ. ಓಕೆನಾ? ಇಲ್ಲಿ ಎಷ್ಟು ಇಡ್ಬೋದು? ಈ ತರ 2 ಇಡ್ಬೋದಾ? 2 ಇಡ್ಬೋದು ಸರ್, ಅಷ್ಟೇ. 2 ಇಡ್ಬೋದು. ಹಿಂಗಾದ್ರೂ ಇಡ್ಬೋದು, ಹಿಂಗಾದ್ರೂ ಇಡ್ಬೋದು, ನಿಮ್ಮ ಅನುಕೂಲ, ಅದೇನಿಲ್ಲ. ತಿರ್ಗಿಸ್ಕೊಳಪ್ಪ. ತಿರ್ಗಿಸ, ಹಿಂಗೆ ಹಿಂಗೆ ತಿರ್ಗಿಸ. ಸ್ನೇಹಿತರೆ, ಎಲ್ರು ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ದಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾ ಇವತ್ತು ಜೇನು ಕೃಷಿ ಯಾವ ತರ ಮಾಡೋದು, ಅದರಿಂದ ಏನೆಲ್ಲ ಉಪಯೋಗ ಇದೆ, ಮತ್ತೆ ಜೇನು ಕೃಷಿಯಿಂದ ಯಾವ ತರ ಬೆಳೆಗಳಿಗೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಸಂಪೂರ್ಣವಾಗಿ ಜೇನು ಕೃಷಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನಮ್ಮೊಟ್ಟಿಗೆ ಕೀರ್ತಿ ಅವರು ಇದ್ದಾರೆ. ಕೀರ್ತಿ ಅವರೇ, ನಿಮ್ಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಸ್ನೇಹಿತರೆ, ಈಗ ಕೀರ್ತಿ ಅವರೇ, ಫಸ್ಟ್ಗೆ ನೀವೇನಾದ್ರು ನಿಮ್ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಕೀರ್ತಿ ಅಂತ ಹೇಳಿ, ಮುದಿಮಡು ಗ್ರಾಮ, ಕಳ್ಳಂಬೆಳ ಹೋಬಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಓಕೆ ಕೀರ್ತಿ ಅವರೇ, ನಮ್ಗೆ ಇವತ್ತೇನು ಅಂತಂದ್ರೆ ಜೇನು ಕೃಷಿ ಯಾವ ತರ ಮಾಡ್ಬೇಕು, ಅದೇ ಈಗ ಯಾರನ್ನ ಶುರು ಮಾಡ್ತೀರಾ ಅಂತಂದ್ರೆ ಅವ್ರಿಗೆ ಯಾವ ತರ ಸ್ವಲ್ಪ ಸಜೆಷನ್ಗಳು ಬೇಕಾಗುತ್ತೆ, ಯಾವ ತರ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಮತ್ತೆ ಜೇನು ಕೃಷಿಯಿಂದ ಏನೆಲ್ಲ ಲಾಭಗಳಿದೆ, ಒಟ್ಟಾರೆ ಇವತ್ತೇನಂದ್ರೆ ಜೇನು ಕೃಷಿ ಬಗ್ಗೆ ಅದ್ರ ಮಹತ್ವನ ನಮ್ಮ ವೀಕ್ಷಕರಿಗೆ ನೀವು ತಿಳ್ಸ್ಕೊಂಡ್ ಕೊಡ್ಬೇಕು ಅಂತ ನಿಮ್ಮ ಹತ್ರ ಕೇಳ್ತಾರೆ. ಓಕೆ, ಹಂಗೆ ನಾವು ಜೇನು ಪಟ್ಟಿ ಹತ್ರ ಹೋಗೋಣ. ಕೀರ್ತಿ ಅವರೇ, ಈಗ ನೀವು ಜೇನು ಕೃಷಿ ಮಾಡ್ತಿದ್ದೀರಲ್ಲ, ನೀವು ಯಾವ ಜೇನು ಕೃಷಿ ಮಾಡ್ತಾ ಇದ್ದೀರಾ? ಅಲ್ಲ, ಜೇನು ಕೃಷಿ ಮಾಡ್ಲಿಲ್ಲ ಅಂದ್ರೆ ಸರ್, ನಮ್ಮಂತ ಯುವಕರನ್ನ ಬೆಳಕಿತರ ಅಂತ ಕೆಲಸನ ನೀವು ಮಾಡಕ್ಕಾಗಲ್ಲ, ನಾವು ಬದುಕಾಗಲ್ಲ, ನೀವು ಬದುಕಾಗಲ್ಲ. ಯಾಕಂದ್ರೆ ಮೈನ್ ಆಗಿ ಮೊದಲನೇ ಪಾಯಿಂಟ್ ಬಂದು ಮನುಕುಲ ಉಳಿಬೇಕು ಅಂದ್ರೆ ಜೇನು ಕೃಷಿ ಮಾಡ್ಲೇಬೇಕು. ಓಕೆನಾ? ಆಮೇಲೆ ಜೇನ್ನ ಜೀವನ ಶೈಲಿನ ನಾವು ಅಳವಡಿಸ್ಕೋಬೇಕು ಅಂದ್ರೆ ಜೇನು ಕೃಷಿ ಮಾಡ್ಬೇಕು. 2. ಆಮೇಲೆ ಅದ್ರಲ್ಲಿರೋ ಔಷಧೀಯ ಗುಣ ನಮ್ಮ ಆರೋಗ್ಯಕ್ಕೆ ಅಳವಡಿಸ್ಕೋಬೇಕು ಅಂದ್ರೆ ಜೇನು ಕೃಷಿ ಮಾಡ್ಬೇಕು. ಹೌದು. ಯಾವುದೇ ಒಂದು ಬೆಳೆನ ಪಾಲಿನೇಷನ್ ಮಾಡೋದ್ರ ಜೊತೆಗೆ ಆ ತಳಿನ ಚೇಂಜ್ ಮಾಡ್ಬೇಕು ಅಂದ್ರೆ ಜೇನು ಕೃಷಿ ಮಾಡ್ಬೇಕು. ಯಾಕಂದ್ರೆ ಜೇನುಗಳನ್ನೇ ಹೇಗೆ ಅಂದ್ರೆ ತಳಿನ ಚೇಂಜ್ ಮಾಡ್ತವೆ, ಒಂದೇ ತರ ಇರಲ್ಲ. ಪಾಲಿನೇಷನ್ ಮಾಡ್ತಾ ಚೇಂಜ್ ಆಗ್ತಾ ಹೋಗ್ತೈತೆ. ನಾನು ಎಲ್ಲೋ ಕೇಳಿದ್ದೆ, ನಮ್ ತಟ್ಟಿಗೆ ಏನಾದ್ರು ಒಳ್ಳೆ ಆಹಾರ ಬರ್ತೈತೆ, ಹಣ್ಣುಗಳು ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಜೇನೇ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಜೇನುಹುಳ ಒಂದೇ ಅಲ್ಲ ಸರ್, ಈಗ ಪಾಲಿನೇಷನ್ ಮಾಡೋದು ಜೇನುಹುಳ ಒಂದೇ ಅಲ್ಲ, ಎಲ್ಲಾ ತರ ಈ ಚಿಟ್ಟೆನು ಪಾಲಿನೇಷನ್ ಮಾಡ್ತವೆ. ಹಂಗಂತ ಹೇಳಿ ಜೇನುಹುಳ ಅಂತಲ್ಲ, ಅದೇ ಕೆಲವೊಂದು ಆಗಲ್ಲ. ಇವಾಗ ಉದಾಹರಣೆ, ಅಳಸಿಗೆ ಪಾಲಿನೇಷನ್ ಮಾಡೋದು ಜೇನೆ, ಅದೇ ಜೇನು. ಇದ್ರ ಕೈಲಿ ಆಗಲ್ಲ, ದುರ್ವೆ ಜೇನು ಕೈಲಿ ಆಗಲ್ಲ. ಅದೇ ಅದು ವರ್ಗ ಅಂತ ಬಂದಾಗ ಜೇನು ಅಂತ ಬರುತ್ತೆ. ಅದೇ ತರ ಈಗ ಇದ್ರಲ್ಲಿ ಏನಪ್ಪಾ ಅಂದ್ರೆ ಜೇನು ಇದ್ರಲ್ಲಿ, ಆಮೇಲೆ ಅದನ್ನ ಜೀವನ ಶೈಲಿ ಅಳವಡಿಸ್ಕೊಳ್ಳೋ ಜೊತೆಗೆ ಈ ಅದ್ರ ಒಡನಾಟ ನಾವು ಬೆಳೆಸ್ಕೊಂಡಾಗ ಅದ್ರಲ್ಲಿ ಎಷ್ಟೋ ಅಂದ್ರೆ ಹೆಂಗೆ ಅಂತಂದ್ರೆ ಶಾಂತವಾಗೋದು, ಅಥವಾ ಏನೋ ಮನ್ಸಿಗೆ ಉಲ್ಲಾಸ ಆಗೋದು, ಅಥವಾ ಅದ್ರ ಜೊತೆ ಹೆಂಗೆ ಅಂತಂದ್ರೆ ನಮ್ಮ ಜೀವನನ ಅಳವಡಿಸ್ಕೊಂತ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂತ ಹೋಗ್ತೀವಿ, ಅದ್ರ ಜೊತೆ ಜೀವಿಸ್ತಾ ಹೋಗ್ತೀವಿ. ಇದೆಲ್ಲ ಸಾಧ್ಯ ಆಗುತ್ತೆ ಸರ್. ಈಗ ಜೇನು ಕೃಷಿ ನಾವು ಮಾಡ್ತೀವಿ ಅಂತಂದ್ರೆ ಮೇನ್ ಏನೆಲ್ಲ ಇನ್ಸ್ಟ್ರೂಮೆಂಟ್ಸ್, ಉಪಕರಣಗಳು ಬೇಕಾಗುತ್ತೆ? ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರೋಂತ ಈಗ ಕಳಮನೆ ಬೇಕು ಸರ್. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ನಾವು ಮೇಲ್ಗಡೆ ಸೇಫ್ಟಿಗೆ ಇಟ್ಟಿರ್ತೀವಿ. ಅಂದ್ರೆ ಏನಾದ್ರೂ ಬಿಸಿಲು ಜಾಸ್ತಿ ಆದಾಗ ಅದು ಟೆಂಪರೇಚರ್ ಸ್ವಲ್ಪ ಕಮ್ಮಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಇಟ್ಟಿರ್ತೀವಿ. ಮೊದಲನೇದಾಗಿ ತಾಳ್ಮನೆ ಬೇಕು ಸರ್. ಓಕೆನಾ? ಕುಟುಂಬ ಕೋಣೆ, ಮುಚ್ಚಳ, ಇದು ಟೋಟಲ್ ಇನ್ಸ್ಟ್ರೂಮೆಂಟ್. ಇದ್ರ ಜೊತೆಗೆ ನಮ್ಗೆ ಸ್ಟ್ಯಾಂಡ್ ಕೊಡ್ತಾರೆ. ಅದ್ರೊಳಗಡೆ ಕಾಲೋಣೆ ಕೊಡ್ತಾರೆ. ಇಷ್ಟಕ್ಕೆ 4,500 ತಗೊಂತಾರೆ. ಈಗ ನಿಮ್ಗೆ ಏನಾದ್ರು
ಯಾವ್ದಾದ್ರು ಸ್ಕೀಮ್ ಅಡಿಗೆ ಏನೋ ಸಿಕ್ಕಿದ್ಯಾ ಇಲ್ಲಾಂದ್ರೆ ಕೃಷಿ ಇಲಾಖೆ ಕಡೆಯಿಂದ ಆತರ ಏನೋ ತರ್ಸ್ಕೊಂಡಿದ್ದೀರಾ ಇಲ್ಲ ನೀವು ಓನ್ ಆಗಿ ಬೈ ಮಾಡಿ ತಗೊಂಡಿರೋಂಥದ್ದು ಇದು? ಇದು ಮೊದಲನೇದಾಗಿ ಬಂದು ನಾನು ವಿಚಾರಿಸಿದಾಗ ನಮಗೆ ಎಲ್ಲಿ GKVK ಬೆಂಗಳೂರು ಸಿಕ್ತು, ಇಲ್ಲ ಹಂಗಿಲ್ಲ ಅಂದ್ರೆ KVK. ನಮ್ಮ ಟೈಮ್ ಅಲ್ಲಿ GKVK-ಗಾಗ್ಲಿ KVK-ಗಾಗ್ಲಿ ಆ ಟೈಮ್ ಅಲ್ಲಿ ಇದು ಇರ್ಲಿಲ್ಲ. ಅಂದ್ರೆ ಜೇನು ಕೃಷಿ ಅಂದ್ರೆ ನೀವ್ ಹೇಳಿದ ತಕ್ಷಣ ಕೊಡಲ್ಲ, ಅದಕ್ಕೆ ಅಂತ ಸಮಯ ಬೇಕಾಗ್ತದೆ, ಆ ಟೈಮ್ ತಗೊಂಡ್ ಅವ್ರು ಕೊಡ್ತಾರೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ನೈಟೇ ತರಬೇಕು. ನೈಟ್ ಹತ್ತು ನೀವ್ ಎಲ್ಲೇ ನಿಮ್ ಹತ್ರ ಎಲ್ಲೇ ಇರ್ಲಿ, 10 ಕಿಲೋಮೀಟರ್ ಇರ್ಲಿ, 5 ಕಿಲೋಮೀಟರ್ ಇರ್ಲಿ, ನಿಮ್ಮ KVK ಆಗಿರ್ಬೋದು GKVK ಆಗಿರ್ಬೋದು ಎಲ್ಲೇ ಆಗಲಿ ಐತೆ ಅಂದಾಗ ನಮ್ಗೆ ನೈಟ್ ಕೊಡೋದವ್ರು. ಏನ್ ಮಾಡ್ತಾರೆ ಅಂದ್ರೆ ನಮ್ ಸರ್ಟಿಫಿಕೇಟ್ ಅಂದ್ರೆ ಯಾವ್ದೇ ಒಂದ್ ಇದ್ರಲ್ಲಿ ಬರ್ಸ್ಕೊಂಡು ಅಂದ್ರೆ ನಾವು ಫಿಲ್ಅಪ್ ಮಾಡ್ಬೇಕು. ಫಿಲ್ಅಪ್ ಮಾಡಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 1125 ನಮ್ಗೆ ನಮ್ಮಿಂದ ಇಸ್ಕೊಂತಾರೆ. ಇನ್ನ 4,500 ಟೋಟಲ್ 4,500. ಓಕೆನಾ? ಆ 4,500ದಲ್ಲಿ ನಮ್ಮ ಹತ್ರ ಪೂರ್ತಿ ಅದನ್ನ ಅಮೌಂಟ್ ಹಾಕ್ಸ್ಕೊಂಡು ಇನ್ನ 1,125 ಇದ್ ಮಾಡ್ಕೊಂಡು ಉಳಿದಿಲ್ಲ ನಮ್ಗೆ ಇದ್ ಮಾಡ್ಕೊಡ್ತಾರೆ. ನಿಮ್ಗೆ ಎಷ್ಟು ಪೆಟ್ಟಿಗೆ ಸಿಕ್ಕಿದ್ವಿ ಈ ತರ ಅಂತಂದ್ರೆ ಇಲ್ಲಿ ನಾನು ಎಲ್ಲಿ GKVK ಆಗ್ಲಿ ಅಥವಾ KVK ಅಲ್ಲಿ ತಂದಿಲ್ಲ ಸರ್. ನೀವೆಲ್ಲ ಓನಾಗಿ ಬೈ ಮಾಡಿರೋದು? ಓನಲ್ಲಿ ಬೈ ಮಾಡಿರೋದು. ಕೆಲವೊಂದ್ಸತಿ ಎಲ್ಲಾರು ಕೇಳ್ತಾರೆ ನೀವು ಓನಲ್ಲಿ ಬೈ ಮಾಡಿದಾಗ ಜಾಸ್ತಿ ಆಗುತ್ತೆ ಅಂತ, ಆದ್ರೆ ನಮ್ ಟೈಮಿಗೆ ಸಿಗಲ್ಲ. ಈಗ ನೀವು ಮಾಡ್ಬೇಕು ಅಂತ ಅಂದಾಗ ಆ ಹುಮ್ಮಸ್ ಇದ್ದಾಗ ನಿಮ್ಗೆ ಅದ್ ಸಿಗ್ಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಯ್ಯೋ ಸಿಗ್ಲಿಲ್ವಲ್ಲ ಅನ್ನೋದಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಓನಲ್ಲೇ ಬೈ ಮಾಡಿದ್ದು. 2 ನಾನು ತಗೊಂಡಿದ್ದು. ಈಗ ನಿಮ್ ಹತ್ರ ಎಷ್ಟು ಪೆಟ್ಟಿಗೆಗಳಿದೆ? ಈಗ 9 ಪೆಟ್ಟಿಗೆ ಇದೆ. 9 ಕೂಡ ಬೈ ಮಾಡಿರೋದೇನೆ? 9 ಕೂಡ ಅಂತಂದ್ರೆ 2 ಪೆಟ್ಟಿಗೆಯಿಂದ ನಾವು ಜಾಸ್ತಿ ಮಾಡ್ತಾ ಹೋಗಿರೋದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸಬ್ಸಿಡಿ ಮೂಲಕ ಸಿಗ್ತಾ ಹೋಗ್ತದೆ. ಈಗ ನನ್ಗೆ ಈಗ ಪೆಟ್ಟಿಗೆ ಇಡಕ್ಕೆ ಮೇನ್ ಕಾರಣನೇ ನಾನು ತಂದಿದ್ದು ಮಹೇಶ್ ಅಣ್ಣ ಅಂತ ಹೇಳಿ, ಚೇಳೂರ್ ಹತ್ರ ಅಂತಪುರ ಮಹೇಶ್ ಅಣ್ಣ ಅಂತ ಹೇಳಿ. ಅವ್ರ ಮೂಲಕ ನನಗೆ ಸಬ್ಸಿಡಿ ಮೂಲಕ ನನಗೆ ಸಿಕ್ಕದು ಪೆಟ್ಟಿಗೆಗಳು. 2ರಿಂದ 4, 4ರಿಂದ 6 ಈ ತರ ನಾನು ಜಾಸ್ತಿ ಮಾಡ್ಕೊಂತ ಹೋದೆ, ಡಿವೈಡ್ ಮಾಡ್ಕೊಂತ ಜಾಸ್ತಿ ಮಾಡ್ಕೊಂತ ಹೋದೆ. ಜೇನ್ ಪೆಟ್ಟಿಗೆ ತರ್ತೀವಲ್ವಾ, ಜೇನ್ ಪೆಟ್ಟಿಗೆ ನಾವು ಕೂರ್ಸೋದು ಕೂಡ ಜಾಗ ಕೂರ್ಸೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಜೇನ್ ಪೆಟ್ಟಿಗೆ ನಾವು ತಂದ್ರೆ ಯಾವ ಜಾಗದಲ್ಲಿ ಕೂರಿಸ್ಬೇಕಾಗುತ್ತೆ ಸರ್? ಮೈನ್ ಮುಖ್ಯವಾಗಿ ಅದು ಏನ್ ಕೂರಿಸ್ತೀರಾ ಅದನ್ನ ಸ್ಥಳಾಂತರ ಮಾಡಂಗಿಲ್ಲ. ಅಂದ್ರೆ ಸಾಮಾನ್ ಇಡ್ತೀನಿ ಅಂದ್ರೆ ಇವಾಗ ನಾನ್ ಹೇಳೋದೇನಂದ್ರೆ ಯಾರೇ ಒಂದು ಪೆಟ್ಟಿಗೆನ ನಾವು ಇಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಬಹಳ ಮುಖ್ಯ. ಒಂದು ಆ ತಾಂಬಾರ ಜಾಗ ಫಿಕ್ಸ್ ಮಾಡ್ಕೊಂಡೆ ನಾವು ಹೋಗಿ ಅಲ್ಲಿ ತಗೊಂಬಂದು ನಾವು ಅದನ್ನ ಇಡ್ಬೇಕಾಗತ್ತೆ. 12 ಗಂಟೆಗೆ ಬಂದು ಇಟ್ರು ನೈಟು ಅಥವಾ 10 ಗಂಟೆಗೆ ಇಟ್ರು ನೈಟು ಆ ಜಾಗ ಫಿಕ್ಸ್ ಮಾಡ್ಕೊಂಡಿರ್ಬೇಕು. ಇಲ್ಲಿ ಮೈನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಮಳೆ ಅಂದ್ರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಹೆಂಗೆ ನಮ್ಗೆ ಚೇಂಜ್ ಆಗುತ್ತೋ ಇವಕ್ಕೂ ಹಂಗೆ ಅದ್ರದ್ದು ವಾತಾವರಣ ಚೇಂಜ್ ಆದಂಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮೇಯ್ನು ಇದಕ್ಕೆ ಏನಾದ್ರು ಸೀಟ್ ಗೀಟ್ ಹಾಕಿ ಇಡೋದಾದ್ರೆ ಇಡ್ಬೋದು. ಅಂದ್ರೆ ಒಂದ್ ಕಡೆ ಒಂದ್ ಸೀಟ್ ಹಾಕಿ ಇಡೋದಾದ್ರೆ ಇಡ್ಬೋದು. ಈಗ ನ್ಯಾಚುರಲ್ ಆಗಿ ಈ ತರ ಮರದಡೆ ಇಡ್ಬೋದು. ಆದ್ರೆ ಏನಂದ್ರೆ ಇದರಿಂದ ಕೆಂಚಕ ಬಿದ್ದು ಮುಂದೆ ಅದಕ್ಕೆ ತೊಂದರೆ ಆಗ್ಬೋದು ಅಥವಾ ಕೊಂಬೆ ಬಿದ್ದು ಹಾನಿ ಆಗ್ಬೋದು. ಅವೆಲ್ಲ ನೋಡ್ಕೊಂಡು ನಾವು ತಿರುಗಿ ಏನು ಅದು ಸಮಸ್ಯೆ ಬರಲ್ಲ ಅಂತ ನೋಡ್ಕೊಂಡು ಇಡ್ಬೇಕು. ಆದ್ರೆ ನೆಳ್ಳಲ್ಲಿ ಇಡೋದೇ ಬಹಳ ಉತ್ತಮ. ನೆಳ್ಳಲ್ಲಿ ಇಡಬೇಕು. ಮರದಡೆ ಇಟ್ಟು ನಡೆಯುತ್ತಲ್ಲ, ಮರದಡೆ ಇಟ್ಟು ನಡೆಯುತ್ತೆ. ಇದು ತಂಪು ಬಯಸುತ್ತೆ. ತಂಪ ಜಾಗ ಇರೋದು ತುಂಬಾ ಬೆಟ್ರು. ಹೌದು, ತಂಪಾಗಿರ್ಬೇಕು. ಆಮೇಲೆ ನೀರ್ ಹರಿತಾ ಇರ್ಬೇಕು. ಸುತ್ತಮುತ್ತ ನೀರ್ ಹರಿತಾ ಇದ್ರೆ ಇದು ಬಹಳ ವೇಗ ಪಡ್ಕೊಳುತ್ತೆ ಅಂದ್ರೆ ತುಪ್ಪ ಇಡೋದ್ರಲ್ಲಿ. ಮಳೆಗಾಲ ಬರುತ್ತಲ್ಲ, ಮಳೆಗಾಲದಲ್ಲಿ ಏನಾದ್ರು ಇವಕ್ಕೆ ಸಮಸ್ಯೆಗಳ ಚಾನ್ಸಸ್ ಇರುತ್ತಾ? ಹೌದು. ಅಂದ್ರೆ ಈಗ ನಾನೊಂದ್ ಹೇಳ್ಬಿಡ್ತೀನಿ ಸರ್. ಈಗ ಉದಾಹರಣೆ ನಾವು ಬೇಸಿಗೆಗಾಲ ತಾಮರದಲ್ಲಿ ಇರ್ತೀನಿ ಅನ್ಕೋರಿ. ಬೇಸಿಗೆಗಾಲ ಅಂತ ಬಂದಾಗ ನಮ್ಗೆ ಜನವರಿಯಿಂದನೂ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಇಂದನೂ ಸ್ಟಾರ್ಟ್ ಆಗುತ್ತೆ ಬೇಸಿಗೆಗಾಲ, ಫೆಬ್ರವರಿ ಮಾರ್ಚ್ ಇಂದ. ಆದ್ರೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ತಾಂಬಂದಾಗ ನಮ್ಮ ಸಮಸ್ಯೆ ಏನ್ ಬರುತ್ತೆ ಅಂದ್ರೆ ಫಸ್ಟ್ ಅವ್ರು ಕೊಡುವಾಗ 3 ಕಾಲೋನಿ ಕೊಡ್ತಾರೆ, 3 ಫ್ರೇಮ್ ಕೊಡ್ತಾರೆ. ಈ 3 ಫ್ರೇಮ್ ಕೊಟ್ಟಾಗ ನಾವ್ ಅದನ್ನ 8 ಫ್ರೇಮ್ ಗನ ಕುಟುಂಬ ಕೋಣೆನ ಬೆಳೆಸ್ಕೊಂತ ಹೋಗ್ಬೇಕು. ಯಾಕೆ ಹೇಳ್ತಾ ಇದೀನಿ? ಯಾಕಂದ್ರೆ ಈಗ ಎಷ್ಟೋ ಗೊತ್ತಿಲ್ದಾರು ಇದನ್ನ ತಗೊಂಬಂದ್ ಇಕ್ತಿದಂಗೆ ತುಪ್ಪ ಬರುತ್ತೆ ಅಂತ ಗೊತ್ತಿರಲ್ವಲ್ಲ. ಆ ಪ್ರೋಸೆಸ್ ಏನ್ ನಡೀತೈತೆ, ಆದ್ರೂ ಎಷ್ಟು ಜೀವಿಸ್ಕೊಂತ ಹೋಗ್ಬೇಕು ನಾವು ಒಂದ್ ತುಪ್ಪ ತೆಗಿಬೇಕು ಅಂದ್ರೆ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ. ಆದ್ರೂ ಏನೋ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾನು ಇಕ್ಬಿಡ್ತೀನಿ ಅಂತಾರೆ. ಯಾಕೆಂದ್ರೆ ಆ 3ರಿಂದ 8ಕ್ಕೆ ಬರ್ಬೇಕು ಅಂತಂದ್ರೆ ಏನಿಲ್ಲ ಅಂತಂದ್ರು 3 ತಿಂಗಳು, 4 ತಿಂಗಳು, 5 ತಿಂಗಳು ತನಕ ಟೈಮ್ ತಗೊಂಡು ಒನ್ ಟೈಮ್ ಜೇನುತುಪ್ಪ ನಮ್ ಕೈ ಸಿಗ್ಬೇಕು. ಕುಟುಂಬ ಕೋಣೆ ಬೆಳಿಬೇಕು ಅಂದ್ರೇನೆ. ಮತ್ತೆ ಜೇನುತುಪ್ಪ ನಮ್ ಕೈ ಸಿಗ್ಬೇಕು ಅಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ಅದು ನಮ್ಮ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಿಂಗೆ ಅಂತಾನೆ ಹೇಳಕ್ ಬರಲ್ಲ. ಮಿನಿಮಮ್ ಅಂದ್ರೂ ಕನಿಷ್ಠ ಅಂದ್ರೂ ನೀವು ಹೆಂಗೆ ಮಾಡಿದ್ರು ಅಂದ್ರೆ ನಾವು ಒಂದೊಂದು ಮಾರ್ಚಿನಲ್ಲಿ ಇಟ್ವಿ ಅಂತಂದ್ರೆ ಅಥವಾ ಯಾವಾಗ ಇಟ್ರು ಮಿನಿಮಮ್ ಅದು 6 ತಿಂಗಳು 7 ತಿಂಗಳು ಟೈಮ್ ತಗೊಳುತ್ತೆ. ಈಗ ಅದಕ್ಕೆ ಕೆಲವೊಂದು ಬೇಸಿಗೆ ಟೈಮಲ್ಲಿ ಅದಕ್ಕೆ ಆಹಾರ ಸಿಗಲ್ಲ. ಆಹಾರ ಸಿಗದ ಟೈಮಿಗೆ ಬೇಸಿಗೆ ಟೈಮಲ್ಲಿ ಆಹಾರ ಸಿಗುತ್ತೆ ಸರ್, ಮಳೆಗಾಲದಲ್ಲಿ ಆಹಾರ ಸಿಗಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಆ ಟೈಮಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಾವು ಶುಗರ್ ಫೀಡಿಂಗ್ ಮಾಡಲ್ಲ, ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕಾಗುತ್ತೆ. ರಿಸ್ಕ್ ತಗೋಬೇಕು ಅಂತಂದ್ರೆ ಅದೇ ಸುತ್ತಮುತ್ತ ಎಲ್ಲ ಹೂವು ಇರೋಂಥದ್ದನ್ನ ಹಾಕಬೇಕು. ಯಾವ್ದನ್ನ ಹಾಕಲಿ, ಸಾಸಿವೆ ಹಾಕಲಿ ಅಥವಾ ಉದಾಹರಣೆ ಯಾವ್ದು ಸೆಣಬು ಹಾಕಲಿ, ನೀವೇನ್ ಹೂವನ್ನ ಹಾಕಲಿ ತೊಂದ್ರೆ ಇಲ್ಲ. ನುಗ್ಗೆ ಹಾಕಲಿ, ಏನನ್ನ ಹಾಕಲಿ, ಆಹಾರ ಸಿಕ್ತಿದ್ರೆ ನೀವೇನ್ ಶುಗರ್ ಫೀಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಯಾಕೆ ಶುಗರ್ ಫೀಡಿಂಗ್ ಮಾಡಕ್ ಹೇಳ್ತಾರೆ ಅಂತಂದ್ರೆ ಎಲ್ಲರೂ ಕಾರಣ ಒಂದೇ ಸರ್, ಡಿವೈಡ್ ಮಾಡಿ ತಗೊಂಡ್ ಹೋದ್ಮೇಲೆ ಅವು ಹೊರಗಡೆ ಹೋಗೋ ಅಷ್ಟು ಶಕ್ತಿ ಇರಲ್ಲ. ಅಂದ್ರೆ ನಾನೇನ್ ಹೇಳ್ತಿದೀನಿ ಅಂದ್ರೆ ನಮ್ಮನ್ನ ಈಗ ಏನಾಗುತ್ತೆ ಅಂತಂದ್ರೆ ಇಲ್ಲೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ, ನಮ್ಮೂರಲ್ಲಿ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ದಿಢೀರ್ ಅಂತ ತಗೊಂಡೋಗಿ ನಿಮ್ಮನ್ನೆಲ್ಲೋ ಒಂದು ಥೈಲ್ಯಾಂಡ್ ಅಲ್ಲೋ ಎಲ್ಲೋ ಹಾಕಿದಾಗ ಸ್ವಲ್ಪ ಶಕ್ತಿ ಬೇಕು, ಒಂದ್ ಸ್ವಲ್ಪ ನೀವು ವಾತಾವರಣ ಹೊಂದ್ಕೊಳಕ್ಕೆ. ಅದಕ್ಕೋಸ್ಕರ ನಾವು ಕನಿಷ್ಠ ಒಂದು ವಾರ ಮಟ್ಟಿಗೆ ನಾವು ಸಕ್ರಫಾಗಿ ಕೊಡ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಅವು ತನ್ನ ಆಹಾರನ ಹುಡಿಕಂತವೆ ಸರ್, ಏನು ಬೇಕಾಗಲ್ಲ. ಅದ್ರ ಸಲುವಾಗಿ ಈ ಒಂದು ಜೇನ್ ಪೆಟ್ಟಿಗೆ ಒಳಗೆ ಎಷ್ಟು ಜೇನುಳ ಇರ್ತವೆ
ಸರ್ ಒಂದು ಜೇನ್ ಪೆಟ್ಟಿಗೆಯಲ್ಲಿ ಮಿನಿಮಮ್ ಅಂದ್ರೆ ಅವ್ರು 3 ಕಾಲೋನಿ ಅಂತ ಕೊಟ್ಟಾಗ ಕನಿಷ್ಠ ಅಷ್ಟಕ್ಕೆ 3,000 ಬಂದಿರ್ತವೆ ಸರ್. 3,000. ಹತ್ರ ನಾವ್ 8 ಫ್ರೇಮು ಫಿಲ್ ಮಾಡ್ತೀವಿ ಅಂದ್ರೆ 5,000 ಹತ್ರ 5,000. ರಾಣಿ ಜೇನ್ ಎಷ್ಟಿರುತ್ತೆ ಇದ್ರಲ್ಲಿ? ಒಂದೇ ಸರ್ ಒಂದೇ ರಾಣಿ ಒಂದೇ ರಾಣಿ ಹುಳ ಬರೋದು. ಗಂಡುಳ ಬಂದು ಒಂದ್ 200-300 ಮೇಲೆ ಇರ್ತವೆ. ಹೆಚ್ಚಿಗೆ ಗಂಡುಳ ಆಯ್ತು ಅಂದ್ರೆ ಅದು ಡಿವೈಡ್ ಮಾಡ ಅಂತ ಅಂದ್ರೆ ಡಿವೈಡ್ ಮಾಡ್ಬೇಕು. ಅದ್ರಲ್ಲಿ 8 ಇರೋದ್ನ 4 ಇತ್ತ 4 ಡಿವೈಡ್ ಮಾಡಬಹುದು, ಅಥವಾ 1, 3, 5, 7 ಈ ತರ ಡಿವೈಡ್ ಮಾಡ್ತೀವಿ ನಾವು. ಡಿವೈಡ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಅವೇ ಡಿವೈಡ್ ಆಗಿ ಹೋಗ್ತವೆ. ನಮ್ ಕಣ್ಣೆದುರಿಗೆ ಕಾಣ್ತವೆ ಸಮಯ ಸಿಕ್ಕಾಗ ಆರೋ ಹೋಗೋದು. ಆತರ ಡಿವೈಡ್ ಆಗಿ ಹೋಗ್ತವೆ. ಈ ಜೇನುಳಿಗೆ ಏನಾದ್ರು ಸಾಮಾನ್ಯವಾಗಿ ಏನಾದ್ರು ರೋಗಗಳು ಬರ್ಬೋದಾ? ಜೇನುಹುಳುಗಳಿಗೆ ನನ್ ಕಂಡಂತೆ ರೋಗ ಏನು ಬರಲ್ಲ ಅಂತ ಅನ್ಕೊಂಡಿದೀನಿ ಸರ್. ಅಂದ್ರೆ ನನ್ನ ಇದ್ರ ಮಟ್ಟಿಗೆ ರೋಗ ಅಂತ ಬರೋದು ಹೆಂಗೆ ಅಂದ್ರೆ ನಾವೇನಾದ್ರೂ ಕೆಮಿಕಲ್ ಹಾಕೋ ರೋಗ ಬರುತ್ತೆ. ಹೆಂಗೆ ಉದಾಹರಣೆ ನಾವು ಸ್ಪ್ರೇ ಮಾಡ್ಬೋದು ಅಡಿಕೆ ತೋಟದಲ್ಲಿ, ಅದರಿಂದ ಸಾಯ್ತವೆ. ಅಥವಾ ನಾವು ಏನಾದ್ರೂ ಈಗೇನೋ ಬದ್ದ ಹತ್ತುತ್ತು, ಇರುವೆ ಹತ್ತುತ್ತು, ಇನ್ನೊಂದು ಮತ್ತೊಂದು ಹತ್ತುತ್ತು ಅಂತ ಹೇಳಿ ಇದಕ್ಕೆಲ್ಲ ಏನಾದ್ರು ಬೆಳಿತೀವಿ. ಹಂಗ್ ಬೆಳೆದಾಗ 2 ದಿವಸದಲ್ಲಿ ಎಲ್ಲ ಬಿದ್ದು ಇಲ್ಲಿ ಸಾಯ. ಇವಾಗ ಪಕ್ಕ ತೋಟದಲ್ಲ ಕೆಮಿಕಲ್ ಸ್ಪ್ರೇ ಮಾಡೋರೆ ಅಂತಂದ್ರೆ ಅಲ್ಲೋ ಏನಾದ್ರು ಪರಾಗಸ್ಪರ್ಶ ಮಾಡ್ತಾವ ಅಂದ್ರೆ ಮತ್ತೆ ಅದಕ್ಕೆ ಎಫೆಕ್ಟ್ ಆಗ್ಬೋದಲ್ವಾ? ಆಗುತ್ತೆ ಸರ್, ಇರಲ್ಲ ಹೆಚ್ಚಿಗೆ ದಿನ. ಯಾಕಂದ್ರೆ ಇದು ಜೀವಿತಾವಧಿನೇ ಕಮ್ಮಿ. ರಾಣಿ ಜೀವಿತಾವಧಿ 2 ರಿಂದ 5 ವರ್ಷ. ಈ ಕೆಲ್ಸಗಾರ ಹುಳ ಜೀವಿತಾವಧಿ ಬಂದು ಬೇಸಿಗೆಗಾಲ ಚಳಿಗಾಲ ಬಂದಾಗ ಚೇಂಜಸ್ ಆಗುತ್ತೆ ಸರ್. ಕೆಲವೊಂದು ಸತಿ 6 ತಿಂಗಳು ಬದುಕಂತ ಜೇನುಹುಳ ಕೆಲವೊಂದ್ ಸತಿ 35 ದಿವಸಕ್ಕೆ ಸತ್ತೋಗುತ್ತೆ. ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದ್ ರೋಲ್ ಬಂದೆ ಕೆಲ್ಸಗಾರ ಹುಳ. ಕೆಲ್ಸಗಾರರು ಹೌದು. ಯಾಕಂದ್ರೆ ಒಂದು ಮೇಣ ಮಕರಂದ ನಮ್ಗೆ ಚುಚ್ಚೋದಾಗಿರ್ಬೋದು, ರಾಣಿನ ಕಾವಲು ಕಾಯೋದಾಗಿರ್ಬೋದು, ಗಂಡು ಹುಳನ ಸಾಯಿಸೋದಾಗಿರ್ಬೋದು, ಇದೆಲ್ಲಾ ಕೆಲ್ಸನು ಸೈನಿಕ ಹುಳ ಅಂದ್ರೆ ಕಾರ್ಮಿಕ ಹುಳ ಕೆಲಸ ಮಾಡುತ್ತೆ. ಅಂದ್ರೆ ಈಗ ಮೇನ್ ಏನಂದ್ರೆ ರಾಣಿನೂ ಇಂಪಾರ್ಟೆಂಟ್, ಕೆಲ್ಸಗಾರ ಇಂಪಾರ್ಟೆಂಟ್, 3 ಇಂಪಾರ್ಟೆಂಟೇ ಸರ್. 3 ಇಂಪಾರ್ಟೆಂಟ್. ಆದ್ರೆ ಪೂರ್ಣ ಪ್ರಮಾಣ ಕೆಲಸ ಬಂದು ಇಲ್ಲಿ ಕೆಲ್ಸಗಾರ ಹುಳ. ಇದನ್ನ ಇದನ್ನೆಲ್ಲ ಕಾವಲು ಕಾಯ್ತಾವು. ಅಂದ್ರೆ ರಾಣಿ ಮೊಟ್ಟೆ ಇಡ್ತದೆ. ಕನಿಷ್ಠ ಅಂದ್ರೆ ರಾಣಿ ಒಂದ್ ದಿವಸಕ್ಕೇನೆ 1,000 2,000 ಮೊಟ್ಟೆ ಇಡ ಅಂತ ಚಾನ್ಸ್ ಇರ್ತದೆ ಸರ್. ಕಾರಣ ಏನು ಅಂತಂದ್ರೆ ಅದು ಆರೋಗ್ಯ ಚೆನ್ನಾಗಿದ್ದು, ವಾತಾವರಣ ಚೆನ್ನಾಗಿದ್ರೆ, ಇದ್ರ ಸಪೋರ್ಟ್ ಇನ್ ಮೇಲೆ, ಈ ಕೆಲ್ಸಗಾರ ಹುಳ ಸಪೋರ್ಟ್ ಇನ್ ಮೇಲೆ ಅದು ಇಡ ಅಂತ ಚಾನ್ಸಸ್ ಇರುತ್ತೆ. ಈಗ ನೀವ್ ಹೇಳಿದ್ರಿ ಒಂದ್ 7 ತಿಂಗಳಿಗೆ ನಮ್ಗೆ ಜೇನುತುಪ್ಪ ಸಿಗ್ಬೋದು ಅಂತ. ಒಂದು ಬಾಕ್ಸ್ ಅಲ್ಲಿ ಎಷ್ಟು ಜೇನುತುಪ್ಪ ಸಿಗ್ಬಹುದು? ಒಂದು ಬಾಕ್ಸ್ ಅಲ್ಲಿ ಅಂದ್ರೆ 2 ರಿಂದ 3 ಕೆಜಿ ತೆಗಿಬಹುದು ಸರ್. 2 ರಿಂದ 3 ಕೆಜಿ. ಯಾಕೆಂದ್ರೆ ನಾವೇನ್ ಇಡ್ತೀವಿ ಆ ಫ್ರೇಮು, ಒಂದು ಫ್ರೇಮ್ ಅಲ್ಲಿ 250 ರಿಂದ 300 ಗ್ರಾಮ್ 350 ಗ್ರಾಮ್ ಬರುತ್ತೆ. ಅಂದ್ರೆ ಅದು ಏನ್ ಆ ಫ್ರೇಮು ಸಂಪೂರ್ಣವಾಗಿ ತುಂಬಿರ್ಬೇಕು, ಹೊಟ್ಟೆ ಬಂದಿರ್ತೈತೆ. ಅದು ಅಷ್ಟು ಬಂದಿದ್ರೆ ಒಂದು 300-350 ಗ್ರಾಮ್ ತೆಗಿಬಹುದು. ಫ್ಲಾಟ್ ಆಗಿದ್ರೆ 250 ಗ್ರಾಮ್ ತೆಗಿಬಹುದು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಸೀಲ್ ಆಗಿರ್ಬೇಕು, ತೆಗಿಯಕ್ಕಿಂತ ಮುಂಚೆ ಸೀಲ್ ಆಗಿರ್ಬೇಕು. ಓಕೆ. ಈಗ ಜೇನುಳಲ್ಲಿ ಎಷ್ಟು ಟೈಪ್ ಬರ್ಬೋದು? ಈ ತುಡುವೆ ಜೇನು ಅಂತಾರೆ, ಹೆಜ್ಜೇನು ಅಂತ. ಹೌದು, ಮೊದಲನೇದಾಗಿ ಹೆಜ್ಜೇನು, ಕಡ್ಡಿ ಜೇನು, ತುಡುವೆ ಜೇನು, ಆಮೇಲೆ ಮುಜಂಟಿ ಜೇನು, ಆಮೇಲೆ ಯುರೋಪ್ ಜೇನು. ಈ 5ರಲ್ಲಿ ಹೆಜ್ಜೇನು ಸಾಕಕ್ ಬರಲ್ಲ. ತುಪ್ಪ ಹುಳಿ ಅವು ಈ ಹುಣಸೆ ಮರಕ್ಕಾಗ್ಲಿ ಅಥವಾ ಇದು ಯಾವ್ದಕ್ಕಾಗ್ಲಿ ಹಲಸಿನ ಮರಕ್ಕಾಗ್ಲಿ ಪಾಲಿನೇಷನ್ ಮಾಡ್ತವೆ. ಕಡ್ಡಿ ಜೇನು ಅಷ್ಟೇ, ಸೇಮ್ ತುಡುವೆ ಜೇನು ಇರ್ತಾನೆ. ಆದ್ರೆ ರೊಟ್ಟಿ ಒಂದೇ ಇಡೋದ್ರಿಂದ ಸಾಕಕ್ ಬರಲ್ಲ ಸರ್. ಈಗ ಇದು ಯಾವ ಜೇನು? ಇದು ತುಡುವೆ ಜೇನು, ಭಾರತೀಯ ತುಡುವೆ ಜೇನು ಅಂತ ಕರೀತಾರೆ. ಮುಜಂಟಿ ಜೇನು ಅಂದ್ರೆ ನೀವು ಕಾಮನ್ ಆಗಿ ನೋಡಿತೀರಾ ಚಿಪ್ಪು ಅಲ್ಲಿ ಅಥವಾ ನಮ್ಮ ಮೀಟರ್ ಬೋಲ್ಟ್ ಗಳಲ್ಲಿ ಸ್ವಿಚ್ ಬೋರ್ಡ್ ಇಟ್ಟಿರ್ತದೆ. ಅದು ಸಣ್ಣ ಹುಳ, ನಮ್ ಕಣ್ಣಿಗೆ ಕಾಣಲ್ಲ, ಅಷ್ಟು ಸಣ್ಣ ಹುಳ, ಅಷ್ಟು ಇದು. ಆದ್ರೆ ತುಪ್ಪ ಮಾತ್ರ 4,000. ತುಪ್ಪ ಇಡೋದ್ ಕಮ್ಮಿ, ಅದಕ್ಕೆ ಮೌಲ್ಯ ಜಾಸ್ತಿ. ಈಗ ನೀವೆಷ್ಟು ಕೊಡ್ತಾ ಇದ್ದೀರಾ ತುಪ್ಪನ ಕೆಜಿ? ಸರ್ ನಾನು ಅಂದ್ರೆ ಈಗ 800 ಅಂತ ಕೊಡ್ತಾ ಇದ್ದೀನಿ ಸರ್. 800. ವೀಕ್ಷಕರೇ, ನಿಮ್ಗೆ ಯಾರು ಜೇನುತುಪ್ಪ ಬೇಕು ಅಂತಂದ್ರೆ 800, 1000 ಈ ತರ ಕೊಡ್ತಾ ಇದ್ದೀನಿ ಸರ್. ಇನ್ನೊಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್, ಯಾರು ಹೇಳಲ್ಲ, ಆದ್ರೆ ನಾನು ಹೇಳೋದು ನನ್ನ ಸಮಯ ಅಥವಾ ಅವ್ರ ಸಮಯ ಆಧಾರಿತವಾಗಿ ಯಾರು ತುಪ್ಪ ಬೇಕು ಅಂದ್ರೆ ಇಲ್ಲೇ ಸ್ಪಾಟಿಗೆ ಬಂದ್ರೆ, ಅಂದ್ರೆ ಸ್ಪಾಟಿಗೆ ಬಂದ್ರೆ ನನ್ನ ಹತ್ರ ಎಕ್ಸ್ಟ್ರಾಕ್ಟ್ ಇರ್ಬೇಕು. ಇನ್ನ ಎಕ್ಸ್ಟ್ರಾಕ್ಟ್ ಇಲ್ಲ ನನ್ನ ಹತ್ರ, ಯಾರೋ ತರ ಇಸ್ಕೊಂಬತ್ತಾ ಇದೀನಿ. ಅವ್ರು ಬಂದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ನಾನು ಅಂದ್ರೆ ಏನು ಅಂದ್ರೆ ಜೇನಿನ ಬಗ್ಗೆ ಅವ್ರಿಗೆ ಮಾಹಿತಿ, ಸುಮ್ನೆ ಜೇನುತುಪ್ಪ ತಗೊಂಡ್ ಹೋಗೋದೇನ್ ದೊಡ್ಡ ವಿಚಾರ ಅಲ್ಲ ಸರ್. ಯಾರೋ ಮಾಡ್ತಿರೋ ಹತ್ರ ತಗೊಂಡ್ ಹೋಗ್ತಾರೆ. ಆದ್ರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿಸಿ ಅವ್ರಿಗೆ ಎಲ್ಲೋ ಹೋಗ್ತಿದ್ದ ಜ್ಞಾನನ ಹಿಡ್ದಿಟ್ಕೊಂಡು ಜೇನ್ ಕಡೆಗೆ ಅಂದ್ರೆ ಹೆಂಗೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಿ ಮಾಹಿತಿನೂ ಕೊಡ್ತೀರಾ, ಜೇನುತುಪ್ಪನೂ ಕೊಡ್ತೀರಾ? ಗ್ಯಾರಂಟಿ. ವೀಕ್ಷಕರೇ, ನಿಮ್ಗೆ ಯಾರಿಗಾರು ಒಂದು ಜೇನುತುಪ್ಪ ಬೇಕು ಅಂತಂದ್ರೆ ಸುಮ್ನೆ ಜೇನುತುಪ್ಪ ಸಿಗಲ್ಲ, ನಿಮ್ ಮಾಹಿತಿನ ಪಡ್ಕೊಬೇಕು, ಜೊತೆಗೆ ಜೇನುತುಪ್ಪ ಆರಾಮ ತಗೊಂಡ್ ನೀವು ಹೋಗ್ಬೋದು. ಆಮೇಲೆ ಅದ್ರ ಭಯನೂ ಹೋಗ್ಬೇಕು ಸರ್. ಯಾಕಂದ್ರೆ ಚುಚ್ಚುತ್ತೆ, ಅಯ್ಯೋ ಜೇನುಹುಳ ಅಂದ್ರೆ ಅದು ಸವಾಸನೆ ಬೇಡ ಅನ್ನೋದಕ್ಕಿಂತ ಇದ್ರ ಜೊತೆ ಸ್ವಲ್ಪ ಒಡನಾಟ ಬಳಸ್ಕೊಂಡ್ರೆ ಅವ್ರಿಗೂ ಅವಾಗ ಅನುಕೂಲ ಆಗುತ್ತೆ. ಅವರು 4 ಜನ ಕೇಳ್ತಾರೆ. ಸ್ನೇಹಿತರೆ, ಒಂದೇನಂದ್ರೆ ಒಂದ್ ಬ್ಯೂಟಿಫುಲ್ ಅವಕಾಶ ಐತೆ, ನೀವು ಬಳಸ್ಕೊಂಬೋದು ಬೇಕಾದ್ರೆ ಬಳಸ್ಕೊಂಡು. ನಿಮ್ಮ ವೈಯಕ್ತಿಕ ಅನುಭವ, ಜೇನು ಕೃಷಿಯಿಂದ ಏನೆಲ್ಲ ನಿಮಗೆ ಲಾಭ ಆಗಿದೆ, ನಿಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ಸರ್, ಮೊದಲನೇದಾಗಿ ಏನಪ್ಪಾ ಅಂತ ಅಂದ್ರೆ ಪಾಲಿನೇಷನ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕೃಷಿನಲ್ಲಿ ಪಾಲಿನೇಷನ್ ಆಗುತ್ತೆ. ಅಡಿಕೆ ಜಾಸ್ತಿ ಇಳುವರಿ ಜಾಸ್ತಿ ಆಗುತ್ತೆ. ಹೌದು, ಅದಂತೂ ಗ್ಯಾರಂಟಿ. 10 ರಿಂದ 20% ಜಾಸ್ತಿ ಆಗುತ್ತೆ ಸರ್, ಇಳುವರಿ ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಏನೋ ಒಂಥರ ಖುಷಿ ಇರುತ್ತೆ. ಅಂದ್ರೆ ಯಾಕೆಂತಂದ್ರೆ ಈಗ ನೀವು ನೋಡ್ತಾ ಇರ್ಬೋದು, ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ.
ನಾವ್ ಇದನ್ನ ಇಟ್ಟ ನಂತರ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಮನಗಿದ್ರು ಎಬ್ಬರಿಸ್ತಾ ಇರ್ತದೆ ಅದು. ಏನಾಗ್ತದೆ ನೋಡೋಣ, ಏನಾಗುತ್ತೆ ನೋಡೋಣ, ಕುತೂಹಲ. ಅಪ್ಡೇಟ್ ಏನಾಗುತ್ತೆ ಅದ್ರ ಜೊತೆ ಜೀವಿಸ್ಬೇಕಲ್ಲ ಸರ್. ಹೌದು. ಇವತ್ತೇನಂದ್ರೆ ಜೇನು ಪೆಟ್ಟಿಗೆನ ಸುಮ್ ತಾಂಬಂದ್ ಇಟ್ಬಿಟ್ಟು ಅದಕ್ಕೆ ಚುಚ್ಚುತು ಮಾಡ್ತು ಅಂತ ಕೈ ಬಿಟ್ಟು ಸುಮ್ನಾಗಿ ಅದ್ರ ತುಪ್ಪನೂ ತೆಗಿಯಲ್ಲ, ಅದ್ರ ಸವಾಸಕ್ಕೂ ಹೋಗಲ್ಲ, ಹಂಗಾಗ್ಬಿಟ್ಟೈತೆ ಜೇನು. ಈಗ ಜೇನ್ ಪೆಟ್ಟಿಗೆ ಇರುತ್ತಲ್ಲ, ಯಾವ್ದಾದ್ರು ಕೀಟಗಳು ಅಟ್ಯಾಕ್ ಮಾಡೋ ಅಂತ ಚಾನ್ಸಸ್ ಇರುತ್ತಾ? ಸರ್ ಮೊದಲನೇದಾಗಿ ಬಂದು ಇರುವೆ, ಕೆಂಜಗ, ಗೊದ್ದ, ಸೀಮೆ ಏನು ಮಾಡಲ್ಲ. ಸೀಮೆನ ಕಪ್ಪು ಸೀಮೆ ಇರ್ತಲ್ಲ ಅದೇನು ಮಾಡಲ್ಲ. ಅಂದ್ರೆ ತುಪ್ಪ ಇಟ್ಟಾಗ ಸ್ವಲ್ಪ ಎಲ್ಲೋ ಅಂತ ಸೋರ್ದಾಗ ತಿನ್ನಕ್ಕೆ ಮಾಡಕ್ಕೆ ಬರ್ತವೆ ಅಷ್ಟು ಬಿಟ್ರೆ ಇನ್ ಬೇರೆ ಏನು ಸಮಸ್ಯೆ ಬರಲ್ಲ ಸರ್ ಇದ್ರಲ್ಲಿ. ಈಗೇನೋ ಹೊಸಬ್ರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಸಜೆಷನ್ ಕೊಡಕ್ ಇಷ್ಟಪಡ್ತೀರಾ? ಅದ್ರ ಒಡನಾಟ ಫಸ್ಟ್ ಬೆಳೆಸ್ಕಡಿ. ಅಂದ್ರೆ ಈಗ ಯಾರೋ ಇಟ್ಟಿರೋ ಹತ್ರ ಹೋಗಿ ಈಗ ನೀವ್ ಹೆಂಗ್ ಮಾಹಿತಿ ಕಲೆಕ್ಟರ್ ಹಂಗ್ ಕಲೆ ಹಾಕ್ರಿ. ಅದ್ರ ಬಗ್ಗೆ ನಿಮ್ಗೊಂದ್ ಸ್ವಲ್ಪ ಜ್ಞಾನ ಬರುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೀವು ಜೀವಿಸ್ತಾ ಹೋದಾಗ ಅದೇನು ಅನ್ಸಲ್ಲ ನಿಮ್ಗೆ. ಇದು ನಮ್ಗೆ ಮುಂಚೆಗೆ ನೀವು ಅಲ್ಲಿ ತಿಳುವಳಿಕೆ ತಗೊಂಡಿರ್ತೀರಲ್ಲ, ಅದ್ರ ಸಲುವಾಗಿ ಏನೂ ಆಗಲ್ಲ. ನಿಮ್ಗಿನ್ನ ಏನಾಗುತ್ತೆ ಅಂತ ಅದ್ರ ಜೊತೆಗೆ ಜೀವಿಸ್ತಾ ನಿಮ್ಗಿನ್ನ ಧೈರ್ಯ ಬರುತ್ತೆ. ಈ ಜೇನು ಕೃಷಿಯಿಂದ ಆದಾಯ ಇದೆ ಅಂತ ಹೇಳ್ತೀರಾ ನೀವು? ಇದೆ ಸರ್. ಜೇನು ಕೃಷಿಯಿಂದ ಆದಾಯ ಇದೆ, ಆದ್ರೆ ಆದಾಯ ಇದೆ ಅಂತಾನೆ ಅದಕ್ಕೆ ನೀವು ಕಾಲಿಡಬಾರ್ದು. ಮಾಡ್ತಾ ಹೋಗ್ಬೇಕು, ಆದಾಯ ತಾನಾಗೆ ಬರ್ತೈತೆ ಯಾವ್ದೇ ಆದ್ರೂ ಸರ್. ಇವಾಗ ಜೇನು ಕೃಷಿನ ನಾನು 2 ಪೆಟ್ಟಿಗೆ ಮಾಡಿದೀನಿ, 9 ಪೆಟ್ಟಿಗೆ ಮಾಡಿದೀನಿ. ಮಾಡ್ತಾ ಹೋದಾಗ ಅನುಭವದಿಂದ ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ದುಡ್ಡು ಬೇಕಾದ್ರೂ ದುಡಿಬಹುದು, ಏನ್ ದೊಡ್ಡದಲ್ಲ. ಅನುಭವನೇ ಇಲ್ದಿದ್ದು ನಾವ್ ಏನೋ ಮಾಡ್ತೀನಿ ಅಥವಾ ನನ್ನ ಹತ್ರ ದುಡ್ಡು ಐತೆ ಅಂತ ನಾನು 200 ಪೆಟ್ಟಿಗೆ ತಗೊಂಡ್ಬಂದ ಅನುಭವನೇ ಇಲ್ಲ ಅಂತಂದ್ರೆ ಆ 200 ಪೆಟ್ಟಿಗೆಯಲ್ಲಿ ನಿಮ್ಗೆ 6 ತಿಂಗಳು ಕಳೆದಾಗ 50 ಪೆಟ್ಟಿಗೆ ಹೋಗೋದು, ಇನ್ನ 6 ತಿಂಗಳು ಕಳೆದಾಗ 30 ಪೆಟ್ಟಿಗೆ ಹೋಗೋದು, ಇನ್ನ 6 ತಿಂಗಳು ಹೋದಾಗ 10 ಪೆಟ್ಟಿಗೆ ಹೋಗೋದು, ಹೋದ್ರೆ ಲಾಸ್ ಯಾರಿಗೆ? ಹೌದು, ನಮ್ಗೇನೆ. ಹೌದು. ಅದ್ರ ಸಲುವಾಗಿ ಪ್ರತಿ ಒಂದ್ರಲ್ಲೂ ಹೆಂಗಂದ್ರೆ ಪ್ರತಿ ಒಂದ್ ಪೆಟ್ಟಿಗೆಯಿಂದಲೂ ನಾವು ಕಲಿತಾ ಹೋದ್ರೆ, ಯಾಕಂದ್ರೆ ಈ ಪೆಟ್ಟಿಗೆಯಲ್ಲಿ ಇದ್ದಂತೆ ಅನುಭವ ಆ ಪೆಟ್ಟಿಗೆಯಲ್ಲಿ ಇರಲ್ಲ ಸರ್. ಇದು ಬರ್ದಿಟ್ಕೊಂಡ್ಬಿಡಿ, ನಾನು ನೋಡಿದೀನಿ. ಯಾಕಂದ್ರೆ ಅದಿರದೆ ಅದ್ರ ರಾಣಿ ಗಿಡ ಮಟ್ಟೆ ಮೇಲೆ, ಅದ್ರ ಜೀವನ ಶೈಲಿಗಳ ಮೇಲೆ ಬದಲಾಗ್ತಾ ವಾತಾವರಣದ ಮೇಲೆ. ಯಾಕಂದ್ರೆ ಇವತ್ತು ನಾವೇ ಇದ್ದಂತೆ ಇರಲ್ಲ, ಈ ಕ್ಷಣಕ್ಕೆ ಇದ್ದಂತೆ ಇರಲ್ಲ. ಅದೇ ತರನೇ ಸೇಮ್ ಆಗ್ತಾ ಹೋಗ್ತಾ ಇರ್ತದೆ. ಈಗ ಓಕೆ, ನಾವೀಗ ಜೇನ್ ಪೆಟ್ಟಿಗೆ ಏನು ಒಳಗೆ ಹೆಂಗಿರುತ್ತೆ, ಜೇನ್ ತುಪ್ಪ ಬರೀ ಹೊರಗಡೆ ತುಂಬಾ ಕುತೂಹಲ ಇದೆ ನೋಡೋರಿಗೆ, ಬರೀ ಹೊರಗಡೆ ತೋರಿಸಿದೀವಿ. ಒಳಗಡೆ ತೋರ್ಸೋಣ, ಆ ಕಡೆ ಹೊರಟ್ಬಿಡ್ತೀನಿ ನಾನು. ತೆಗಿವಾಗ ಯಾವುದೇ ಕಾರಣಕ್ಕೂ ಬರ್ರ ತೆಗಿಬಾರ್ದು ಸರ್. ಅನುಭವ ಬರೋದು ಇದರಿಂದ. ನಾವ್ ಎಷ್ಟು ಸೂಕ್ಷ್ಮ ತೆಗಿಬೇಕು ಅಂತಂದ್ರೆ, ಒಳಗಡೆ ಆವೈತಿ ಅಂತ ಹೆಂಗೆ ಉಡ್ಡಣೆ ಆಗೋಯ್ದಾಗ ಎಷ್ಟು ಭಯ ಇರುತ್ತೋ ಅದೇ ಭಯದಲ್ಲಿ ತೆಗಿಬೇಕು, ಅದೇ ಪ್ರೀತಿಯಲ್ಲಿ ತೆಗಿಬೇಕು. ನಿಧಾನ ತೆಗಿತೀವಿ ಸರ್. ಈಗ ಈ ಕ್ಯಾಪ್ ಅಲ್ಲೆಲ್ಲ ಇರ್ತಾವ, ಕಟ್ಟಿರ್ತಾವೆ ನೋಡ್ರಿ. ಅಂದ್ರೆ ಎಷ್ಟು ಫಾಸ್ಟ್ ಇದಾವೆ, ಎಷ್ಟು ಅಪ್ಡೇಟ್ ಇದಾವೆ. ಕಾರಣ ಏನ್ ಗೊತ್ತಾ, ಇವಾಗ ನಮ್ಗೆ ಇದ್ರ ಬೆಲೆ ಗೊತ್ತಿಲ್ಲ ಸರ್. ಒಂದು ಹುಳದ ಬೆಲೆ ಅಥವಾ ಒಂದು ಮೇಣ ಕಟ್ಟದ ಬೆಲೆ ಅಥವಾ ಅದು ಮಕರದ ಬೆಲೆ ಗೊತ್ತಿಲ್ಲ. ಆದ್ರೆ ಅವ್ ಎಷ್ಟು ನಿರಂತರವಾಗಿ ಕೆಲಸ ಮಾಡ್ತವೆ ಅಂತಂದ್ರೆ, ನಾವು ನೈಟ್ ಆಯ್ತಾ ಆದ್ರೆ ಸಾಕು ಮನಿಕೊಂಡ್ಬಿಡ್ತೀವಿ, ಅಥವಾ ಏನೋ ಒಂದು ಮೊಬೈಲ್ ನೋಡ್ತೀವಿ, ಟಿವಿ ನೋಡ್ತೀವಿ, ಮಾಡ್ತೀವಿ. ಅವು ಇವ್ ಕಟ್ಟಬೇಕು ಅಂದ್ರೆ ಅದ್ರ ಏನ್ ಜೀವನ ಶೈಲಿ ಕಾರ್ಯರೂಪಕ್ಕೆ ತರಬೇಕು ಅಂತ ಎಷ್ಟು ಕಾಪಾಡ್ಬಿಡ್ತಾರೆ ನೋಡ್ರಿ. ಇಲ್ಲೇ ನೋಡ್ರಿ, ಎಷ್ಟು ಏನೋ ಮಾಡ್ತಾ ಇದಾವೆ. ಅದು ಮಾತ್ರ ನಮಗೆ ಗೊತ್ತಾಗಲ್ಲ. ತೋರಿಸ್ಬೋದು ಇಲ್ಲಿ ನೋಡ್ರಿ, ಹತ್ರ ತೋರಿಸಿ ಸರ್. ನೋಡಿ ಅವೆಷ್ಟು ಅದ್ರ ಕಾಯಕನ ಮಾಡ್ತಾ ಇದಾವೆ ಅಂತ ನಾವು ನೋಡ್ಬೋದು. ಏನೋ ಒಂದ್ ಕಟ್ಟಕ್ಕೆ ಎಷ್ಟು ಕಷ್ಟ ಐತೆ. ಆಮೇಲೆ ಇನ್ನೊಂದು ತೋರಿಸಿ ಸರ್, ಹಿಂಗೆ ತೋರಿಸಿ, ಅದ್ರಕ್ಕೆ ತೋರಿಸಿ ಸರ್. ಇಲ್ಲಿ ನೋಡಿ, ಇದು ಎಲ್ಲಾ ತರನ ಗಮನಿಸಿ ಸರ್. ಈ ಹೋಲ್ಗಳನ್ನ ಯಾವ್ದಾರ ಒಂದು ಕಮ್ಮಿ ಇರೋದು ಕಾಣುತ್ತೆ ಸರ್ ನಿಮ್ಗೆ ಮೆಜರ್ಮೆಂಟ್? ಇದು ಇಲ್ಲ ನೋಡಿ, ಎಲ್ಲಾ ಒಂದೇ ತರನೇ, ಎಲ್ಲ ಒಂದೇ ಮೆಜರ್ಮೆಂಟ್. ಏನ್ ಇಂಜಿನಿಯರಿಂಗ್ ವರ್ಕು ಸರ್ ಅದು. ಇದಕ್ಕೆ ನಾನು ಹೇಳ್ತಿರೋದು, ಯಾಕೆ ಜೇನು ಗೂಡು ಇಡಬೇಕು, ಯಾಕೆ ಜೇನ್ ಸಾಕ್ಬೇಕು ಅಂದ್ರೆ ಅದರಿಂದ ಕಲಿಯೋದೈತೆ ಸರ್. ಅದರಿಂದ ನಾವು ತುಪ್ಪ ತೆಗಿತೀವಿ, ಮೇಣ ಬರ್ತೈತೆ, ಕಾಲೋನಿ ಮಾಡ್ತೀವಿ, ಅಥವಾ ಪೆಟ್ಟಿಗೆ ಮಾಡ್ತೀವಿ, ಅಥವಾ ಯಾರಿಗೋ ನಾವು ಜೇನ್ ಪೆಟ್ಟಿಗೆ ಇಕ್ಕಿದೀವಿ ಅಂತ ಶೋಕಿ ಅಂತ ತೋರಿಸ್ಕೊಂತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್. ಅದರಿಂದ ಕಲಿಬೇಕು, ಅದು ಬಹಳ ಇಂಪಾರ್ಟೆಂಟ್. ಹೌದು. ಜೇನುಳ ಎಂಟ್ರಿ ಆಗೋದು ಇಲ್ಲಿಂದನಾ? ಹೌದು, ಅಲ್ಲಿಂದಾನೆ ಎಂಟ್ರಿ ಆಗೋದು ಸರ್. ಇಲ್ಲಿಂದ ಎಂಟ್ರಿ. ಇದು ತಳಮನೆ. ಈ ತಳಮನೆ ಯಾಕೆ ಇರ್ಬೇಕು ಜೇನು ಪೆಟ್ಟಿಗೆಯಲ್ಲಿ ಅಂದ್ರೆ, ಮೈನ್ ಇಂಪಾರ್ಟೆಂಟ್ ಬಂದು ತಳಮನೆಯಲ್ಲಿ ಈ ಜೇನುಗಳು ಇಲ್ಲೇನ್ ನಿಮ್ಗೆಲ್ಲ ಕಾಣ್ತಾ ಇದೆ, ಇದೆಷ್ಟೆಲ್ಲಾ ಜೇನುಳ ನಿತ್ಯ ಕರ್ಮ ಅಂದ್ರೆ ಕಸ ಅದು ಇಡೋದು ಇದ್ರಲ್ಲೇನೆ. ತಳಮನೆಯಲ್ಲಿ ಇಷ್ಟೆಲ್ಲ ಸ್ಟೋರ್ ಆಗುತ್ತೆ. ಈ ಜಾಗದಲ್ಲಿ ಪೂರ್ತಿ ಸ್ಟೋರ್ ಆಗುತ್ತೆ. ಈ ಕಸದಿಂದ ಏನಾಗುತ್ತೆ ಅಂದ್ರೆ ಮೇಂಡುಳ ಕ್ರಿಯೇಟ್ ಆಗ್ತದೆ. ಮೇಂಡುಳ ಅಂದ್ರೆ ಅವಡೆ ಕಾಲಲ್ಲಿ ಬರುತ್ತೆ ಮೇಂಡುಳ. ಆ ಮೇಂಡುಳ ಏನ್ ಮಾಡ್ತೇವೆ ಅಂದ್ರೆ ನಮ್ಗೆ ಮೇನು ಈ ಕುಟುಂಬ ಕೊನೆಗತ್ತಿ ಏನ್ ರೊಟ್ಟಿ ಇಟ್ಟಿರ್ತಲ್ಲ, ಆ ರೊಟ್ಟಿ ಇಟ್ಟಿರ್ತಲ್ಲ ಅದನ್ನ ಹಿಂಗ್ ಹೊಡ್ಕೊಂಡ್ ಬರ್ತವೆ, ಬೆಳ್ಳಗ್ ಹೊಡ್ಕೊಂಡ್ ಬರ್ತವೆ. ಆ ಹೊಡ್ಕೊಂಡ್ ಬಂದಾಗ ರಾಣಿಗಳು ಏನಾಗುತ್ತೆ, ರಾಣಿಗಳು ಡೌಟ್ ಬರುತ್ತೆ, ನನ್ಗೆ ಇಲ್ಲಿ ಸೇಫ್ಟಿ ಅಲ್ಲ ಅಂತ. ಅವಾಗ ಏನಾಗುತ್ತೆ, ಪಲಾಯನ ಆಗುತ್ತೆ. ಇದು ಆಗಬಾರ್ದು. ಅಂದ್ರೆ ನಾವು ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಬೇಕು. ಇದು ಜೇನು ಕೃಷಿಕರ ಮೊದಲನೇ ಪಾಯಿಂಟ್, ಅಂದ್ರೆ ಕ್ಲೀನ್ ಮಾಡಕ್ಕೆ ನಾವೇನೇನ್ ಮಾಡ್ಬೇಕಾದ್ರೆ ಕೆಲಸ ಅಂತ. ಆಮೇಲೆ ತಳಮನೆ ಯಾಕೆ ಬೇಕು ಅಂತಂದ್ರೆ, ಈ ತಳಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಕಸ ಒಂದೇ ಇರೋದೊಂದೇ ಅಲ್ಲ, ಈ ಹುಳುಗಳು ಇದಕ್ಕೆ ಹೊತ್ತೋಗಕ್ಕೆ ಸಪೋರ್ಟ್ ಆಗಿರ್ತೈತೆ. ಆಮೇಲೆ ಏನು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ, ಇದ್ರೊಳಗೆ ನೀರ್ ಇಳಿಬಾರ್ದು. ಮಳೆ ಬಂದಾಗ ಇದ್ರ ಮೂಲಕ ಈಗ ಕ್ಯಾಪ್ ಇಟ್ಟಿದ್ನ ಸೋರ್ಸ್ತಾ ಇದ್ರೊಳಗೆ ತಳಗಡೆ ನೀರ್ ಹೋದ್ರೆ
ಆ ಏನೆಲ್ಲ ಕಸ ಇಟ್ಟಿರ್ತೈತಲ್ಲ ಅದರಿಂದ ತೊಂದರೆ ಆಗೋ ಚಾನ್ಸಸ್ ಇರ್ತೈತಿ. ರಾಣಿಗೆ ಸೇಫ್ಟಿ ಇಲ್ಲ ಅಂತ ಎದ್ದೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಇದನ್ನ ಇಡೋ ಉದ್ದೇಶ ಇಷ್ಟೇ ಮೇನ್. ಇದನ್ನ ಯಾಕೆ ಹೌದು, ಇದನ್ನ ಯಾಕೆ ನಾವ್ ಹಿಂಗ್ ಮುಚ್ಚಿರ್ತೀವಿ ಅಂದ್ರೆ ಮಳೆ ಬೀಳಬಾರ್ದು, ಬಿಸಿಲು ಬಂದ್ರು ಅಕಸ್ಮಾತ್ ನೆಳ್ಳಾಗಿ ಕಾಯ್ಬೇಕು ಅಂತ ಇದನ್ನ ಮಾಡ್ತೀವಿ. ಪ್ರತಿಯೊಬ್ರು ಅದನ್ನ ಮಾಡ್ಕೋಬಹುದು. ಒಬ್ಬೊಬ್ರು ಒಂದೊಂದರ ಸರ್. ಈಗ ನಾನು ಇಟ್ಟಿದ್ದೀನಿ ಅಂದ್ರೆ ನಮ್ಮ ಮನೆಗಿತ್ತು ನಾನು ಇಟ್ಟೆ, ಕೆಲವರು ಟಾಪ್ ಕಟ್ಕೋಬಹುದು. ಓಕೆನಾ? ಈಗ ಶುರು ಮಾಡೋಣ. ಜೇನುತುಪ್ಪ ಕಾಣ್ತಾ ಇದೆ. ಹೌದು, ಇಲ್ಲಿ ನೀವು ಮೊದಲನೇದಾಗಿ ಗಮನಿಸಬಹುದು ಸರ್, ನಾನು 7 ಇಟ್ಟಿದ್ದೀನಿ ಫ್ರೇಮು 7 ಇಟ್ಟಿದ್ದೀನಿ. 1 2 3 4 5 6 7 8 ಫ್ರೇಮ್ ಬರೋದು ಇದ್ರಲ್ಲಿ. ನಾನು 7 ಫ್ರೇಮ್ ಇಟ್ಟಿರೋದ್ ಕಾರಣ ಏನು ಅಂತಂದ್ರೆ, ಅವಕ್ಕೆ ಓಡಾಡಕ್ಕೆ ಜಾಗ ಬೇಕು, ಫೇಸ್ ಬೇಕು ಅನ್ನೋ. 8 ಇಟ್ಬೋದು, ತೊಂದಿಲ್ಲ. ಹೆಂಗಿರ್ತೈತೆ ಅಂದ್ರೆ ಹಿಂಗ್ ಕಚ್ಚಿರ್ತೈತೆ. ತೆಗಿವಾಗ ಏನಾಕತ್ತೆ, ಪೂರ್ತಿ ಕೊಯ್ ತೆಗಿಬೇಕು. ಈ 8 ಹಿಂಗ್ ಇಟ್ಟಾಗ ಏನ್ ಅನುಕೂಲ ಆಗುತ್ತಾ, ಇದ್ರಲ್ಲೂ ಕೆಲವೊಂದು ಮೈನಸ್ ಬರುತ್ತೆ. ಆದ್ರೆ ಒಂದ್ ಸ್ವಲ್ಪ ಊದ್ ಕಾಣುತ್ತೆ ರೊಟ್ಟಿ ಅನ್ನೋಕ್ಕೋಸ್ಕರ ನಾನು 7 ಮಾಡಿದೀನಿ. ಇದು 3 ದಿವಸ ಹಿಂದೆ ಇದೇನ್ ಸೀಲ್ ಕಾಣ್ತಾ ಇದೆಯಲ್ಲ ಸರ್, ಇದು ಸೀಲ್ ಮಾಡಿತ್ತು. ಹಿಂಗೆ ಯಾರೋ ಒಬ್ಬ ಆತ್ಮೀಯರು ವಿಡಿಯೋ ಮಾಡ್ಬೇಕು ಅಂದಾಗ ಇದನ್ನ ಎರೆದಿದ್ದೆ ಶಾಂಪಲ್ ತೋರ್ಸಕ್ಕೆ. ಇವತ್ತು ಎಕ್ಸ್ಟ್ರಾಕ್ಟ್ ತಂದಿದೀವಿ, ಎಕ್ಸ್ಟ್ರಾಕ್ಟ್ ನಾಗೆ ತುಪ್ಪ ತೆಗೆದ್ನ ತೋರ್ಸೋಣ ನಾವು. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಏನ್ ಗೊತ್ತಾ ಸರ್, ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗಮನಿಸಿ ಸರ್. ಆಲ್ಮೋಸ್ಟ್ ಅಲ್ಲಿ ಇದು ಬಿಡ್ರಿ, ಇದನ್ನ ನಮ್ಮ ಮೊನ್ನೆ ಮಾಡಿದ್ದು ಎಲ್ಲ ಕವರ್ ಮಾಡ್ತಾವೆ. ಪೂರ್ತಿ ಕವರ್ ಮಾಡ್ಬೇಕು ಆದಷ್ಟು. ಅದನ್ನ ತೆಗಿಬೇಕು ನಾವು ತುಪ್ಪನ. ಇಲ್ಲ ಕನಿಷ್ಠ ಪಕ್ಷ 90 ಭಾಗನಾದ್ರು ಕವರ್ ಮಾಡಿರ್ಬೇಕು. ಇದು ಪೂರ್ಣ ಪ್ರಮಾಣದಲ್ಲಿ 90 ಭಾಗ ಈ ತರ ಸೀಲ್ ಮಾಡಿರ್ಬೇಕು. ಇದು ಯಾವ ರೀತಿ ಸೀಲ್ ಮಾಡ್ತವೆ ಅಂದ್ರೆ, ಅವು ಪ್ರತಿಯೊಂದು ಮಕರಂದನ ತಾಂಬಂದಿರೋ ತುಂಬಿಸಿ ಇದ್ರಲ್ಲಿರೋ ನೀರಿನಂಶ, ಆಮೇಲೆ ಇದ್ರಲ್ಲಿರೋ ಗಾಳಿ ಅಂಶ ಎಲ್ಲ ಆರಿಸಿ ಫುಲ್ ಔಷಧೀಯ ಗುಣ ಇರೋಂತ ಜೇನುತುಪ್ಪ ಮಾಡೋದು ಸರ್, ಇಂಪಾರ್ಟೆಂಟ್ ಆಗಿ. ಈಗ ಇಲ್ಲಿ ಏನೋ ಮಾಡ್ತಾ ಇದಾವೆ ಅಂದ್ರೆ ಏನೋ ಕೆಲಸ ಮಾಡ್ತಾ ಇದಾವೆ ಅಂತ ಅರ್ಥ. ಈಗ ನಾವು ಅವು ತೊಂದರೆ ಕೊಟ್ರೆ ಚುಚ್ಚುತ್ತವೆ ನೋಡ್ರಿ. ಅವು ಪಾಡಿಗೆ ಅವು ಇದಾವೆ, ನಮ್ಮ ಪಾಡಿಗೆ ನಾವಿದೀವಿ ನೋಡ್ರಿ. ಅವು ಪಾಡಿಗೆ ಅವು ಕೆಲಸ ಮಾಡ್ಕೊಂತ ಇದಾವೆ ನೋಡ್ರಿ. ಇಲ್ಲೇನೋ ಅವು ಈಗ ಹೊರಗಡೆಯಿಂದ ತಾಂಬರ್ತವೆ, ತಾಂಬಂದಿರೋ ತುಂಬಿಸ್ತಾ ಇರ್ಬೋದು. ಹೌದು, ಅದೆಲ್ಲ ಟೆಸ್ಟಿಂಗ್ ಮಾಡಿ ಅವನ್ನ ಸೀಲ್ ಮಾಡ್ತಾ ಇರೋದಾಗಿರ್ಬೋದು. ಇದೆಲ್ಲ ನನಗೇನ್ ಯಾರು ಹೇಳ್ಕೊಟ್ಟಿದ್ದಲ್ಲ ಸರ್, ನಾನು ಅದ್ರ ಒಡನಾಟ ಇರೋದಕ್ಕೆ ಅವೇನ್ ಮಾಡ್ತವೆ ಅಂತ ಗೊತ್ತಾಗಬೇಕಲ್ಲ ಸರ್. ಇದನ್ನ ನಾನು ಕಲ್ತ್ಕೊಂಡಿದ್ದೆ ಸರ್. ಅವು ಏನಾಗ್ತವೆ ಅಂದ್ರೆ ಬತ್ತಾನೆ ಇರ್ತವೆ, ಕಾಣಕ್ಕಾಗಲ್ಲ. ಇದು ಟೋಟಲ್ ಎಷ್ಟು ಚೇಂಬರ್ ಇರ್ಬೋದು ಇದೆಲ್ಲ ಸರ್? ಇವು ಟೋಟಲ್ 7 ಇದಾವೆ ಸರ್. 14. ಇದು ಕೆಳಗಡೆ 7, ಈ ಮೇಲ್ಗಡೆ 7 ಇದಾವೆ. ಅಂದ್ರೆ ಇಲ್ಲ, ಈ ಸೂಪರ್ ಚೇಂಬರ್ ನಾನು ಇಟ್ಟಿದ್ದೀನಿ ಸರ್. ಇದ್ರಲ್ಲೂ 7 ಇದಾವೆ, ಈಗ ಇದ್ರಲ್ಲೂ 7 ಇದಾವೆ. ಒಟ್ಟು 14. ಇದು ಕೆಳಗಡೆ ಫುಲ್ ಫಿಲ್ ಅಪ್ ಆಗೈತೆ. ಅದ್ರ ಮೇಲೆ ಇಟ್ಟಿದ್ದೀನಿ. ಇದ್ರ ಕಾಲ 4-5 ತುಂಬಿಸಿದಾವೆ. ಆಮೇಲೆ ಇನ್ನೊಂದು ನಾನು ತೋರಿಸ್ಬೇಕು ಅದನ್ನ, ಅದಕ್ಕೋಸ್ಕರನೇ ನಾನು ಇದನ್ನ ಇಡೋಣ ಅಂತ ನೋಡ್ಕೊಂಡೆ. ಒಂದ್ ಸೆಕೆಂಡ್. ಕೀರ್ತಿ ಅವ್ರೆ, ಈಗ ಪ್ರೊಸೆಸಿಂಗ್ ಮಾಡ್ತಿರಲ್ವಾ ಏನಿದು, ಈಗ ತುಪ್ಪ ತೆಗೆಯಕ್ಕೋಸ್ಕರ ಆ ಪ್ರೊಸೆಸಿಂಗ್ ಅಲ್ಲಿ ಏನಾದ್ರು ಹುಳ ಡೆತ್ ಆಗೋ ಚಾನ್ಸ್ ಇರುತ್ತಾ ಸರ್? ನಾವು ಹುಳನೇ ಅದ್ರೊಳಗೆ ಇಟ್ಟರೆ ಡೆತ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಇಟ್ಟಿದ್ದೀನಿ, ಇಲ್ಲಿ ತೋರಿಸಿ ಸರ್. ಇದ್ರಾಗ ಇನ್ನೆಷ್ಟು ಹುಳ ಇದಾವೆ ಸರ್? ಇಲ್ಲಿ ನೋಡಿ ಸರ್, ಇಲ್ಲಿ ಇದೊಂದು ಹುಳ ಆಯ್ತಾ, ಹೊಲ್ಟಾ ಇದು. ಇದರಲ್ಲಿ ಹುಳ ಕಾಣ್ತಾ ಇದೆ ಸರ್ ನಿಮ್ಗೆ? ಇಲ್ಲ, ಹುಳ ಇಲ್ಲ ಈಗ. ಓಕೆನಾ? ಇದನ್ನೇ ತಗೊಂಡ್ ಹೋಗ್ತೀನಿ, ಮೇಲ್ಗಡೆ ವ್ಯಾಪಾರ ಇರ್ತೀನಿ, ಎಕ್ಸ್ಟ್ರಾಕ್ಟ್ ಅಲ್ಲಿ ಇರ್ತೀನಿ, ತಿರುಗಿಸ್ತೀನಿ, ಇದನ್ನೇ ತಗೊಂಬಂದು ಇರ್ತೀನಿ. ಅವಾಗ ಏನ್ ಹೆಂಗಿರುತ್ತೆ ಅಂತಂದ್ರೆ, ಒಂದ್ ನಿಮಿಷ ಸರಿ, ಒಂದ್ ನಿಮಿಷ. ಆ ತರ ಮಾಡಿದಾಗ ಹೆಂಗಿರ್ತದೆ ಗೊತ್ತಾ? ಈ ತರ ರೊಟ್ಟಿ ಖಾಲಿ ಆಗಿರ್ತದೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಈ ಫ್ರೇಮ್ ಅಲ್ಲಿ ರೊಟ್ಟಿ ಹಿಂಗಾಗಿರ್ತದೆ, ಫುಲ್ ಎಲ್ಲ ತುಪ್ಪ ಖಾಲಿಯಾಗಿ ಹಿಂಗಾಗಿರ್ತದೆ. ಇದು ತಿರ್ಗಾ ತುಪ್ಪ ತುಂಬಿಸ್ತಾವ ಅವು. ಇದನ್ನ ನಾವು ಯಾಕೆ ಉಳಿಸ್ಕೋಬೇಕು ಅಂತಂದ್ರೆ, ಈಗ ಇದ್ರ ಆಯಸ್ಸು ಬಂದು ತೀರಾ ಕಮ್ಮಿ. ಅಂತರಲ್ಲಿ ನಾವು ಇದನ್ನ ತಿರ್ಗಾ ನಾವ್ ಇದನ್ನೆಲ್ಲ ತೆಗೆದು ತಿರ್ಗಾ ಹೊಸ ಕಟ್ಟಬೇಕು ಅಂತಂದ್ರೆ ಅದು 2 ಜನ್ಮ ಎತ್ತು ಬರ್ಬೇಕು. ಅಂದ್ರೆ ಸೈನಿಕ ಹುಳ ತಿರ್ಗಾ ರಾಣಿ ಮೊಟ್ಟೆ ಈ ಕಡೆ ಹುಟ್ಟು ಬಂದು ತಿರ್ಗಾ ಬಂದು ಕಟ್ಟಬೇಕು. ಈ ಟೈಮ್ ಹೋಗುತ್ತೆ ಅಂತಾನೆ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ಎಕ್ಸ್ಟ್ರಾ ತೆಗ್ವಿ ಅಂತ ವ್ಯಾಪಾರ ತೆಗೆದು ತಿರ್ಗಾ ಅದನ್ನ ಒಳಗಡೆ ಇಟ್ಟದೆ. ತಿರ್ಗಾ ಇನ್ನು 1.5 ತಿಂಗಳು ತಿರ್ಗಾ ತುಂಬಿಸ್ತೇವೆ. ನಮಗೆ 1.5 ತಿಂಗಳು ಮುಖ್ಯನೋ 6 ತಿಂಗಳು ಮುಖ್ಯನೋ? ಇದು ಬಹಳ ಇಂಪಾರ್ಟೆಂಟ್. ಅದೇ 3 kg ಮುಖ್ಯನೋ 6 kg ಮುಖ್ಯನೋ? ಈಗ ರೊಟ್ಟಿ ಈಗ ಏನ್ ಜೇತುಪ್ಪ ಬರ್ತಾ ಅದೇ ರೊಟ್ಟಿನ ಇದಕ್ಕೆ ರಿಪ್ಲೇಸ್ ಮಾಡ್ತೀರಾ ಅಷ್ಟೇ ಸರ್, ಸಿಂಪಲ್. ನಡ್ರಿ, ಇದನ್ನ ನಾನು ಎರಿತೀನಿ, ಇಲ್ಲಿ ಇದನ್ನ ಎರಿತೀನಿ, ಸುಮ್ಮನೆ ಕೈ ಇದನ್ನ ಎರಿತೀನಿ. ಓಕೆನಾ? ಎದ್ಬಿಟ್ಟು ಇಕ್ತೀನಿ, ಎಕ್ಸ್ಟ್ರಾ ತಿರ್ಗಿಸ್ತೀನಿ. ಹಂಗೆ ಇರ್ತೈತೆ, ಹೆಂಗಿರ್ತೈತೆ ಹಂಗೆ. ತುಪ್ಪ ಮಾತ್ರ ಖಾಲಿ ಆಗಿರ್ತದೆ ಅದ್ರೊಳಗೆ, ರೊಟ್ಟಿ ಹಂಗೆ ಇರ್ತೈತೆ. ಅದೇ ಒಳಗಡೆ ತಿರ್ಗಾವು ತುಪ್ಪನ ತುಂಬಿಸ್ತವೆ. ಅದೇ ನಾನು ಇದನ್ನ ಕಟ್ ಮಾಡದೆ ಬರೇ ಖಾಲಿ ಫ್ರೇಮ್ ಇಟ್ಟಿ ಅಂತ ಈ ಕಡೆ 6 ತಿಂಗಳು ಟೈಮ್ ತಗಬೇಕು. 6 ತಿಂಗಳಿಗೆ ಟೈಮ್ ತಗೊಂಡು ಅದು ತುಪ್ಪ ಇಕ್ಕಕ್ಕೆ ಇನ್ನ ಟೈಮ್ ತಗೊಳುತ್ತೆ. 1.5 ತಿಂಗಳು ತಿರ್ಗಾ ತುಂಬಿಸಿರ್ತದಲ್ಲ. ಇದಕ್ಕೋಸ್ಕರನೇ ಪ್ರತಿಯೊಬ್ಬರು ಹಂಗ್ ಮಾಡ್ರಿ ಅಂತ ಹೇಳೋದು. ಸುಮ್ನೆ ಹಿಂಡಾಕದೇನ್ ದೊಡ್ಡದಲ್ಲ, ಹಿಂಡಾಕ್ ಬಿಡ್ಬೋದು ಸರ್. ತಿರ್ಗಾ ಅದ್ರ ಶ್ರಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಥಿಂಕ್ ಮಾಡ್ರಿ, 24 ಅವರು ಕೆಲಸ ಮಾಡ್ತಾವೆ. ಎಷ್ಟು ಕಷ್ಟ ಬೇಕಾ, ಎಷ್ಟು ಕಷ್ಟ ಮಾಡ್ಕೊಡ್ತೀವಿ ನಾವು. ಅದೇ ನಾನು ಸಿಂಪಲ್ ಆಗಿ ಹೇಳ್ತಿರೋದನ್ನ ಕಟ್ಟಿರೋ ಮನೇಲಿ ಹೋಗಿ ವಾಸ ಮಾಡ್ದಂಗೆ ಅಷ್ಟೇ. ಓಕೆ, ಈ ಕ್ಲಾರಿಟಿ ಸಿಕ್ತು ಅಷ್ಟೇ.
ಈ ತರ ಫ್ರೇಮ್ ಜೋಡಿಸ್ಕೊಬೇಕು. ಹೌದು. ಎಂಟಿಕ್ಬೋದು, ನೀವು ಹೇಳಿದ್ದೀರಾ ಫ್ರೀಡಮ್ ಸ್ವತಂತ್ರ ಅಡ್ಡಾಡ್ಲಿ ಅಂತ ಹೇಳಿ. ಒಂದು ಉದ್ದೇಶ. ಆಮೇಲೆ ಪ್ರಯೋಗ ಮಾಡ್ಬೇಕು ಸರ್. ಎಂಟಿ ಯಾಕೆ ಇಕ್ಬೇಕು, ಏನ್ ತೊಂದರೆಗಳು ಆಗ್ತವೆ ಅಂತ ನೋಡ್ಕೋಬೇಕಲ್ಲ ಸರ್. ಹೌದೌದು. ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾಕೆ ನಾನು ಎಂಟಿಕ್ತೆ, ಯಾಕೆ ನಾನು ಹೇಳಿಕ್ತೆ ಅನ್ನೋದು. ಈಗ ಹಿಂಗ್ ತೆಗಿಯಕ್ ಹೋದಾಗ ಮಾಡಿದಾಗ ಅವಕ್ ತೊಂದ್ರೆ ಆದ್ರೆ ಚುಚ್ಚುತ್ತವೆ. ಇಲ್ಲಿ ತೋರಿಸಿ ಸರ್ ಇದನ್ನ. ಏನಾರ ಡೌಟ್ ಬಂದ್ರೆ ಕೇಳಿ ಸರ್. ಈಗ ನಿಮಗೆ ಡೌಟ್ ಬರ್ಲೇಬೇಕು, ಇದೇನ್ ಸರ್ ಈ ತರ ಇದೆ ಅಂತ. ಏನಿಲ್ಲ ಇದ್ರಲ್ಲಿ. ಅಲ್ಲ, ಇನ್ನ ಒಂದ್ ಸ್ವಲ್ಪ ತಲೆ ಓಡಿಸೋದಾದ್ರೆ ನೀವೇ ಮೇ ಬಿ ಅದು ರೊಟ್ಟಿ ಇದ್ ಮಾಡಿರೋದು. ಇದು ಮೇಣ ಸರ್, ರೀಪ್ಲೇಸ್. ಅದಾಗ ಕಟ್ಕಡಕ್ಕೆ ಬಹಳ ಟೈಮ್ ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಮೇನ್ ದಾಳೆ ಕೊಟ್ಟಿದೀವಿ. ಈ ಮೇನ್ ದಾಳೆನ ಯಾವ ತರ ಮಾಡ್ತವೆ ಅಂದ್ರೆ ಇಲ್ಲ ಐತೆ, ಅದನ್ನ ತೋರಿಸ್ಬಿಡ್ತೀನಿ ಈಗ ಅವ್ ಹೆಂಗೆ ಪ್ರೊಸೆಸ್ ಮಾಡ್ತವೆ ಅಂತ. ಇದನ್ನ ತೆಗಿತೀನಿ ನೋಡ್ರಿ, ತೋರಿಸ್ತೀನಿ. ಇದು ಪ್ರೋಸೆಸ್ ಮಾಡ್ತಾ ಇದ್ದಾವೆ ಅವು. ನಾನೇ ಕಣ್ರಪ್ಪ, ನಾನೇ ಕಣ್ರು, ನಾನೇ 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 ನಾನೇ. ಓಕೆನಾ, ಇಲ್ಲಿ ತೋರಿಸಿ ಸರ್. ಇದು ಮೇಣ್ ದಾಳೆ. ಕಾಣ್ತಾ ಇದೆ. ಉಬ್ಬಿಸಿ 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 ಯಾವ ಮಟ್ಟಕ್ಕೆ ಅವು ತಂದ್ಕೊಂಡ ನೋಡ್ರಿ. ಇದೇ ಮೇಣ್ ದಾಳೆನೆ ಕೊಟ್ಟಿರೋದು ನಾನು. ನೋಡ್ರಿ, ಇದು ಮೇಣ್ ದಾಳೆ. ಅದ್ರೊಳಗಡೆ ಒಕ್ಕಿ ಅವು ಆ ಮೇಣಿನೆಲ್ಲ ಉಬ್ಬಂಗ್ ಮಾಡ್ಬಿಟ್ಟು ಈ ತರ ಹೋಲ್ ಮಾಡ್ತವೆ. ಇದನ್ನ ಕೊಟ್ಟಿದ್ದ ಉದ್ದೇಶ ಬೇಗ, ಯಾಕಂದ್ರೆ ನಾನು ಊಟ ಬೇಗ ತಯಾರು ಮಾಡಿ ಕೊಟ್ಬಿಟ್ರೆ 5 ನಿಮಿಷ ತಿಂತವೆ. ನೀನೆ ತರಕಾರಿ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿ ಒಗ್ಗರಣೆ ಹಾಕಿ ರೆಡಿ ಮಾಡು ಅಂದ್ರೆ ಲೇಟ್ ಆಗತ್ತೆ ಅಂತ ಈ ತರ ಆಗಿದೆ. ನೋಡ್ರಿ, ಈ ಕಡೆ ತೋರಿಸ್ತೀನಿ. ಈ ಕಡೆ ಚೆನ್ನಾಗ್ ಬಂದಿದೆ. ಇಲ್ಲ ಆಲೆ ತುಪ್ಪ ಜೋಗ್ ಜಲಪಾತದಿಂದ ಸೋರ್ತಾಯ್ತೆ ಸರ್. ಹಿಂಗೆ ಇಟ್ಕೊಂಡಿದ್ರೆ ಪಟ್ಟಣ. ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್, ಈ ಜೇನುಹುಳ ಏನ್ ನಿಮ್ಗೆ ಕಾಣ್ತಾ ಇದೆಯಲ್ಲ, ಜೇನುಹುಳ ಈ ತುಪ್ಪಕ್ಕೇನಾದ್ರೂ ತುಪ್ಪದ ಈಗ ಜೇನುತುಪ್ಪ ಇದೆಯಲ್ಲ ಅದ್ರೊಳಗೆ ಅಂಟ್ಕಂತು ಅಂದ್ರೆ ಆರಗಲ್ಲ. ಆರಕ್ ಆಗಲ್ಲ ಅವ್ ಕೈಲಿ, ಮುಗ್ದೋಯ್ತು. ಯಾಕಂದ್ರೆ ಕೈ ಕಾಲ್ಗೆಲ್ಲ ಕಚ್ಕೊಂಡ್ಬಿಡ್ತದಲ್ಲ ತುಪ್ಪ, ಆರಕ್ಕೆ ಸಪೋರ್ಟ್ ಸಿಗಲ್ಲ. ಅದೆಲ್ಲ ಒಣಗ್ಬೇಕು. ಆ ತುಪ್ಪ ನ್ಯಾಚುರಲ್ ಆಗಿ ಒಣಗೋದ್ರೆ ಆ ಕಾಲಾಗಿರೋದೆಲ್ಲ ಈರೋದ್ರೆ ಮಾತ್ರ ಆರಕ್ ಆಗಲ್ಲ ಅದೀಗ. ಇಲ್ಲ ಕೆಳಗ್ ಬಿದ್ದೋಕತೆ, ಕೆಳಗ್ ಬಿದ್ರೆ ಸೀಮೆ ಪಾಲು, ಇಲ್ಲ ಗೊದ್ದದ ಪಾಲು, ಹಂಗೆ. ಸ್ನೇಹಿತರೆ, ಫಸ್ಟ್ ಟೈಮ್ ಒಂದ್ ನಿಜವಾದ ಜೇನು ಹಿಡ್ಕೊಂಡಿರೋದು. ಬರೀ ಜೇನುತುಪ್ಪ ತಿಂದಿರೋದು ಅಷ್ಟೇ. ಇವತ್ತು ಕೀರ್ತಿಯವರ ಕೃಪೆಯಿಂದ ನಮಗೂ ಏನಂದ್ರೆ ಜೇನ್ ಹಿಡಿಯೋಂತ ಕೆಲಸ ಸಿಕ್ಕಿದೆ. ನಿಜವಾಗ್ ನಂಗೂ ಒಂಥರ ಏನೋ ಅಂದ್ರೆ ಒಂದು ಹೊಸ ಅನುಭವ ಇದು. ಬನ್ನಿ ಕೀರ್ತಿ ಅವರೇ. ಒಂದು ಕಡಿಲಿಲ್ಲ ಎಲ್ಲಿವರೆಗೂ. ಓಕೆ, ಇದ್ರ ಬಗ್ಗೆ ಹೇಳ್ತಾ ಹೋಗೋಣ. ಇದು ಅಷ್ಟೇ ನೋಡಿ ಸರ್, ಇದೆಲ್ಲ ಸೀಲ್ ಮಾಡ್ತಾ ಬಂದಿದ್ದಾವೆ. ಇದೆಲ್ಲ ಫುಲ್ ಸೀಲ್ ಮಾಡಿದಾವೆ ಸರ್. ನೋಡ್ರಿ, ಇದೆಲ್ಲ ಫುಲ್ ಸೀಲ್ ಮಾಡಿದಾವೆ. ಇಲ್ಲಿ ಕೆಲಸ ನಡೀತಾ ಇದೆ. ಕನಿಷ್ಠ ಅಂದ್ರೆ ಇನ್ನೊಂದ 5 ದಿವಸ ಒಂದು ವಾರದಲ್ಲಿ ಇದನ್ನೆಲ್ಲ ಫಿಲ್ ಅಪ್ ಮಾಡ್ತೇವೆ ಸರ್. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದು ನೇರದ್ ಬಿಡ್ತಾರೆ ಚಾಕದಲ್ಲಿ. ಓಕೆನಾ, ಇದು ಮಾಡ್ಕೊಡ್ತಾರೆ. ಇಲ್ಲಿ ನೋಡ್ರಿ, ಇನ್ನ ಪೂರ್ತಿ ಜೂಮ್ ಮಾಡಿ ತೋರಿಸಿ ಸರ್. ಇದನ್ನ ತುಂಬಿಸ್ತಾ ಐತೆ ನೋಡ್ರಿ, ಇಲ್ಲಿ ತುಂಬಿಸ್ತಾ ಇದೆ. ಇನ್ನ ತುಂಬಿಸ್ಬೇಕು ಸರ್, ಇದೆಲ್ಲ ಫುಲ್ ಕವರ್ ಆಗ್ಬೇಕು. ಕಾಣ್ತಾ ಇದೆ ನೋಡ್ಬೋದು. ಒಂದೊಂದು ಓಲಲ್ಲೂ ಕೆಲವೊಂದು ಸ್ವಲ್ಪ ಇನ್ನ ತುಂಬಿಸ್ತಾ ಇದಾವೆ, ಕೆಲವೊಂದು ಆಲೆ ಹತ್ರ ಬಂದಿದ್ದಾವೆ. ಅಂದ್ರೆ 80 ಭಾಗ, 70 ಭಾಗ, 80 ಭಾಗ, 90 ಭಾಗ ಈ ತರ ತುಂಬಿಸಿ ಫುಲ್ ಸೇಲ್ ಮಾಡ್ತಾರೆ. ಆತರ. ಸ್ನೇಹಿತರೆ, ನಿಮ್ಗೆ ಯಾರಾದ್ರೂ ಜೇನುತುಪ್ಪ ಬೇಕು ಅಂದ್ರೆ ಜೇನುತುಪ್ಪದ ಬಗ್ಗೆ ಮಾಹಿತಿ ತಗೊಂಡು, ಜೇನು ಕೃಷಿ ಬಗ್ಗೆ ತಿಳ್ಕೊಂಡು ಜೇನುತುಪ್ಪ ನೀವು ತಗೊಂಡು ಹೋಗ್ಬೋದು. ಹೌದು ಸರ್, ಹೌದು. ಆದ್ರೆ ಸರ್ ಅಷ್ಟಕ್ಕೆ ಆದ್ರೆ ಸಾಕಾಗಲ್ಲ. ಪ್ರತಿಯೊಬ್ರು ಟೆರೆಸ್ ಮೇಲೋ ಅಥವಾ ಎಲ್ಲಿ ಅವ್ರಿಗೆ ಅನುಕೂಲ ಇದೆಯೋ ಪ್ರತಿಯೊಬ್ರು ಕನಿಷ್ಠ ಅಂದ್ರೆ 2 ಜೇನ್ ಪೆಟ್ಟಿಗೆನ ಸಾಕೋದ್ರಿಂದ ಅವ್ರಿಗೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಜೇನ್ ಪೆಟ್ಟಿಗೆ 2 ಯಾಕಿಟ್ಟೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಕನಿಷ್ಠ ನಾವೆಲ್ಲೂ ನಾನು ಹೇಳೋದಷ್ಟೇ ಸರ್, ನಾನು ಜೇನ್ ಪೆಟ್ಟಿಗೆ ಇಟ್ಟಿದ್ದೀನಿ, ನಾನು ತುಪ್ಪ ತಗೊಂಡು ನನಗೆ ದುಡ್ಡಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೀವ್ ಅದನ್ನ ಮಾಡ್ತಾ ಹೋದಾಗ ನೀವೊಬ್ರಿಗೆ ಹೇಳೋರಾಗ್ತೀರಾ. ಅದ್ರ ಬಗ್ಗೆ ಮೌಲ್ಯ ನಿಮ್ಗೆ ಎಷ್ಟೋ ಮೌಲ್ಯಗಳು ಅರ್ಥ ಆಗ್ತಾ ಹೋಗ್ತಾ ಇರ್ತವೆ. ಒಂದು ಆಮೇಲೆ ನನ್ನ ಹತ್ರ ಬರೋ ತಪ್ತೈತೆ ಅಂತ ನಾನು ಕೀರ್ತಿ ತುಪ್ಪ ಆಯ್ತಾ ಅಂತ ಕಮ್ಮಿ ಆಗ್ತದೆ. ನಾನ್ ಹೇಳ್ತಿರೋ ನನ್ಗೆ ಡಿಮ್ಯಾಂಡ್ ಕಮ್ಮಿ ಆಗ್ಬೇಕು. ಎಲ್ಲಾರು ಇಡಬೇಕು, ಎಲ್ಲಾರು ಮಾಡ್ಬೇಕು, ಎಲ್ಲಾರು ಅದ್ರ ಅನುಭವ ಪಡ್ಕೋಬೇಕು. ಹೌದು. ಯಾಕೆ ಅಂತಂದ್ರೆ ಈಗ ಏನಾಗುತ್ತೆ ಅಂದ್ರೆ ಸರ್, ಎಷ್ಟೋ ಪಾಲಿನೇಷನ್ ಆಗದೇನೆ ಗಂಡು ಹೆಣ್ಣು ಉದುರೋಗ್ತಾ ಇದಾವೆ. ಅದೇ ಒಂದು ಜೇನು ಪ್ರತಿಯೊಬ್ರು 2 ಸಾಕೋದ್ರಿಂದ ಅವ್ರ ಸುತ್ತಮುತ್ತ ಪಾಲಿನೇಷನ್ ಆದ್ರೆ ಆ ಸೌಂದರ್ಯ ನೋಡಕ್ಕೆ ಎಷ್ಟೋ ಚಂದ. ಹೌದು, ಆತರ.
ನಾನು ಮೇಲ್ಗಡೆ ತೆಗ್ದಿಲ್ಲ, ಟೇಸ್ಟ್ ಮಾಡ್ಲಿ ಅಂತ. ತಾಳಿ ಸರ್. ತಾಳಿ ಸರ್, ಹಂಗೆ ತಾಳಿ ಸರ್. ಕಾಂತಾಗೆ ಬೇಕಾದ್ರೆ ಹಿಡೀರಿ ಅಂದ್ರೆ ನೀವು ಹಿಡಿದು ಇಟ್ಕೊಂಡ್ರೆ ನಾನು ಅದನ್ನ ಇಟ್ಕೊಂತೀನಿ, ಇನ್ನೂ ಸ್ವಲ್ಪ ಕೊಡ್ತೀನಿ. ಸೂಪರ್ ಆಗಿದೆ ಜೇನುತುಪ್ಪ. ಕೆಲವೊಂದ್ಸತಿ ಏನ್ ಗೊತ್ತಾ ಸರ್, ಈ ಪಕ್ಕದಲ್ಲಿ ನಮ್ಮ ಮಾವಿನ ಮರ ಐತೆ ಇಲ್ಲಿ ಪಕ್ಕದಲ್ಲಿ, ಓಕೆನಾ, ಮಾವಿನ ಮರದ ಟೇಸ್ಟ್ ಬಂದ್ಬಿಡ್ತೇವೆ ಸರ್. ನೋಡಿ ತಗೊಳ್ರಿ ಇದನ್ನ. ಅಲ್ಲ ನೀವು ಸ್ಪೂನ್ ತಗೊಳ್ರಿ, ನನಗೆ ಮೊಬೈಲ್ ಕೊಡ್ರಿ, ಹಿಡಿತೀನಿ. ಸ್ನೇಹಿತರೆ ನೋಡ್ರಿ, ನೀವು ಕಾಣ್ತಾ ಇರ್ಬೋದು ಈ ತುಪ್ಪನ ಸುಮ್ನೆ ಶಾಂಪಲ್ ಆಗಿ, ಯಾಕಂದ್ರೆ ಒಂದ್ ನೆನಪಿರ್ತೈತೆ ಅಂತ ಹೇಳಿ. ಹೌದು, ಮಂಜು ಹಾಲ್ಮಾರ್ ಅವ್ರಿಗೆ ಇವತ್ತು ಹೋಗಿ ಮನಿಕೊಂಡ್ರು, ಅವ್ರಿಗೆ ಇದೆಲ್ಲ ಜ್ಞಾಪಿಸ್ಕೋಬೇಕು ಅವ್ರು. ವಾವ್ ಸ್ನೇಹಿತರೆ, ಇದು ನನ್ನ ಫಸ್ಟ್ ಅನುಭವ. ಇದು ಏನು ಒಂದೇ ಒಂದ್ ಜೇನು ಕಳೆದಿ ಇಲ್ಲಿವರೆಗೂ ಜೇನುತುಪ್ಪ ತಿಂತಾ ಇದೀವಿ. ಇದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಈ ತುಪ್ಪ ನಾವು ತಿಂದ್ಬಿಡ್ತೀವಿ, ಬಟ್ ಅದಕ್ಕೆ ನಾವು ಎಷ್ಟು ಕೃತಜ್ಞರಾಗಿದ್ದೇವೆ ನಮಗಂತೂ ಗೊತ್ತಿಲ್ಲ. ಹೌದು, ಇವತ್ತು ಜೇನಿಂದಾನೇ ನಮ್ಮೆಲ್ಲ ಹೊಟ್ಟೆ ತುಂಬ್ತಾ ಇರೋದು. ಅದರಿಂದಾಗಿ ಜೇನುಗಳಿಗೆ ಅವು ಕೃತಜ್ಞ ಸಲ್ಲಿಸ್ತಾ ನಾನು ಇವತ್ತೊಂದು ಟೇಸ್ಟ್ ಮಾಡ್ತಾ ಇದ್ದೀನಿ, 2ನೇ ಸತಿ ಇದು ಮಾಡಿ. ನಿಮ್ಗೆ ಏನ್ ಅನಿಸ್ತದೆ ಅದ್ ಹೇಳಿ ಸರ್. ಎಲ್ಲರೂ ತಿಂತಷ್ಟು ಚೆನ್ನಾಗಿದೆ ಅನ್ನೋದಲ್ಲ, ನಿಮ್ಗೆ ಏನ್ ಅನಿಸ್ತೈತಿ ನಿಮ್ಮ ಲೈಫ್ ಅಲ್ಲಿ? ಒಂದೊಳ್ಳೆ ಏನಂತಂದ್ರೆ ಒಂದೊಳ್ಳೆ ರುಚಿ ಇದೆ. ನಾವು ತಂದ್ಬಿಟ್ಟು ತಿನ್ನೋದ್ಕೂ ಇಲ್ಲೇ ತಿಂದಿರೋದು ತುಂಬಾ ವ್ಯತ್ಯಾಸ ಇದೆ. ಇವನ್ ಏನು ಅಂತಂದ್ರೆ ಅದನ್ನ ನೇರವಾಗಿ ಇಟ್ಕೊಂಡು ತಿಂತಿರೋದು ಇನ್ನೊಂದು ನಂಗೆ ತುಂಬಾ ಖುಷಿ ಆಗಿದೆ. ಚೆನ್ನಾಗಿದೆ. ಯಾರಾದ್ರೂ ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ಮಾಡಿ, ಚೆನ್ನಾಗಿದೆ. ಯಾವ ತರ ಮಿಷಿನ್ ಅಲ್ಲಿ ಜೇನುತುಪ್ಪ ತೆಗಿಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಇದೊಂದು ಪ್ರೊಸೆಸಿಂಗ್ ಮಾಡಿಸ್ತಾ ಇದೀವಿ. ಕೀರ್ತಿ ಅವರೇ, ಈಗ ಏನು ಅಂತಂದ್ರೆ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡೋದಂತ ಹೇಳ್ಬಿಟ್ಟು ನಮ್ಗೆ ನೀವು ತೋರ್ಸಂಗ್ ನೀವೇ ಮಾಡಿ ಸರ್ ಅಂದ್ರೆ. ಆಯ್ತು, ಓಕೆ, ಏನಿಲ್ಲ, ಸಿಂಪಲ್ ನೋಡ್ರಿ, ಇಲ್ಲಿ ಏನ್ ಸೀಲ್ ಆಗಿದೆ ಇದನ್ನ ನಾವ್ ಹಿಂಗ್ ರ್ಯಾಪರ್ ತೆಗಿತಾ ಬರ್ಬೇಕು. ಯಾಕೆಂದ್ರೆ ನಾವು ಇದನ್ನ ತೆಗಿಲಿಲ್ಲ ಅಂದ್ರೆ ಹತ್ರಕ್ಕೆ ಬಂತು. ಹತ್ರಕ್ಕೆ ನಾವೇನಾಗುತ್ತೆ ಅಂದ್ರೆ ನೋಡಿ ಸರ್, ಇದನ್ನ ತೆಗಿತೀವಿ ರ್ಯಾಪರ್, ಇದು ತೆಗಿಲಿಲ್ಲ ಅಂದ್ರೆ ಇದ್ರೊಳಗೆ ತುಪ್ಪ ಬರಲ್ಲ. ಓಕೆ, ಇವಾಗ ಇಲ್ಲಿ ಸೀಲ್ ಆಗೈತೆ, ನಾವು ಇಷ್ಟೇ ತಿರುಗಿಸ್ಬಿಟ್ರೆ ಇದ್ರೊಳಗೆ ಹಂಗೆ ಉಳ್ಕೊಂಡ್ಬಿಡ್ತೈತೆ, ಅಂದ್ರೆ ಬ್ಲಾಕ್ ಆಗುತ್ತೆ ಅಂತ. ಬ್ಲಾಕ್ ಆಗುತ್ತೆ. ಅದಕ್ಕೆ ನಾವು ಏನ್ ಸೀಲ್ ಮಾಡಿರ್ತೇವೆ ಆ ಕ್ಯಾಪ್ ನ ನಾವು ಓಪನ್ ಮಾಡ್ಬೇಕು. ಇದನ್ನ ತೆಗೆದ್ಬಿಟ್ಟು ಹಿಂಗ್ ಅಂದ್ಕೊಂಡು ಹೋಗ್ಬೇಕು, ತೆಗಿಬೇಕು. ಇಲ್ಲೊಂದ್ಸತಿ ಗಮನಿಸಿ ಸರ್, ಹತ್ರಕ್ಕೆ ನೋಡ್ರಿ, ಇದ್ರದ್ ಕಲರೇ ಬೇರೆ ಐತೆ, ಇಲ್ಲೇದ್ ಕಲರೇ ಬೇರೆ ಐತೆ. ಅಲ್ಲಿಗೆ ನಾವ್ ಏನ್ ಅರ್ಥ ಅಂತಂದ್ರೆ ನೋಡ್ಬೇಕು, ನೋಡಿ ಇದ್ರದ್ದು ಒಂದ್ ಸ್ವಲ್ಪ ಕಲರ್, ಇಲ್ಲೇ ಒಂದ್ ಸ್ವಲ್ಪ ಕಲರ್ ಬೇರೆ ಐತೆ, ಇಲ್ಲೇ ಸ್ವಲ್ಪ ಕಲರ್ ಬೇರೆ ಐತೆ, ಇಲ್ಲೇ ಕಲರ್ ಬೇರೆ ಐತೆ, ಇಲ್ಲೇ ಕಲರ್ ಬೇರೆ ಐತೆ. ಇದು ಏನ್ ಅರ್ಥ ಅಂದ್ರೆ ಪ್ರತಿಯೊಂದು ಜೇನುಹುಳ ಅಲ್ಲಿ ಹೋಗಿ ಏನೋ ಒಂದು ಮಕರನ ತಗೊಬಂದಿದ್ದು, ಎಲ್ಲಾ ಒಂದು ಉದಾಹರಣೆ ಹೆಂಗೆ, ಎಲ್ಲಾ ಅಡಿಕೆ ಗಿಡದೇ ತಾಂಬರಲ್ಲ, ಎಲ್ಲಾ ತೆಂಗಿನ ಗಿಡದೇ ತಾಂಬರಲ್ಲ, ಓಕೆನಾ, ಎಲ್ಲಾ ಔಡ್ಲಿ ಗಿಡದೇ ಹಳ್ಳು ಬೀಜದೇ ತಾಂಬರಲ್ಲ. ಪ್ರತಿ ಒಂದು ಗಿಡ ಸಾವಿರಾರು, ಅಂದ್ರೆ 40,000 ಹೂವು ಪಾಲಿನೇಷನ್ ಮಾಡ್ತವೆ ಅಂದ್ರೆ ಅಲ್ಲಿ ಲೆಕ್ಕ ಹಾಕ್ರಿ. ಆ 40,000 ಹೂದು ಪಾಲಿನೇಷನ್ ತಗೊಂಡ್ಬಂದಿದ್ರೆ ಗಿಟ್ಟಾಗ ಒಂದೊಂದು ಟೇಸ್ಟ್ ಎಷ್ಟು ಮಲ್ಟಿ ಇರ್ತದೆ, ಎಷ್ಟು ಹೊತ್ತಲ್ಲಿ ಬರ್ತದೆ. ಯಾಕೆ ಔಷಧೀಯ ಗುಣ ಇರಲ್ಲ? ಇದೇ ಕಾರಣಕ್ಕೆ ಜೇನು ಸಾಕ್ಬೇಕು ಅನ್ನೋದು. ಯಾಕೆಂದ್ರೆ ನಾವಂತೂ ಹೋಗಿ ಪಾಲಿನೇಷನ್ ಮಾಡಕ್ಕಾಗಲ್ಲ ನಮ್ಮ ಕೈಲಿ, ಅದ್ರದ್ದೆಲ್ಲಾ 40,000 ಹೂವನ್ನ ತಗೊಂಡ್ ನಾವು ತುಂಬಸಕ್ಕಾಗಲ್ಲ. ಜೇನುಹುಳ ಮಾಡ್ತವೆ, ಅದಕ್ಕೋಸ್ಕರ ನಾವು ಕನಿಷ್ಠ ಪಕ್ಷ ಜೇನು ಸಾಕೋದ್ರಿಂದ ನಂಗಿದ್ರೆಲ್ಲ ಅನುಭವ ಆಗ್ತವೆ. ಸರ್, ರಬ್ಬರ್ ಹಾಕಿ. ಏನ್ ರಬ್ಬರ್ ಹಾಕ್ತಿರೋದು ಅಂತಂದ್ರೆ, ರಬ್ಬರ್ ಹಾಕೋ ಕಾರಣ ಈ ರೊಟ್ಟಿ ಬೀಳ್ಬಾರ್ದು ಅಂತ, ಈ ಮೇಣ ದಾಳೆ ಬೀಳ್ಬಾರ್ದು ಅನ್ನೋದಕ್ಕೋಸ್ಕರ ರಬ್ಬರ್ ಹಾಕ್ತಿದೀವಿ ಸರ್. ದಾರ ಬೇಕಾದ್ರೆ ಕಟ್ಬೋದಲ್ಲ? ಬೇಕಾದ್ರೆ ನಾವು ಕಟ್ಕೋಬಹುದು, ನಿಮ್ಮ ಅನುಕೂಲಕ್ಕೆ ಏನ್ ಬೇಕಾದ್ರೆ ಕಟ್ಕೋಬಹುದು. ಯಾಕಂದ್ರೆ ಇವತ್ತಿನ ಜನ ಫಾಸ್ಟ್ ಐತೆ ಸರ್, ಅರ್ಜೆಂಟ್ ಆಗೋದ್ ನೋಡ್ತಾರೆ, ಅದಕ್ಕೋಸ್ಕರ ನಾನು ರಬ್ಬರ್ ಹಾಕ್ಸ್ತಾ ಇದ್ದೀನಿ. ಸ್ವಲ್ಪ ಟೈಟ್ ಇದೆ. ಇಷ್ಟೇ, ಹಿಂಗ್ ಹಾಕ್ಬಿಟ್ರೆ ರಬ್ಬರ್ ಯಾವ್ದೇ ಕಾರಣಕ್ಕೂ ಬೀಳಲ್ಲ, ರೊಟ್ಟಿ ಬೀಳಲ್ಲ. ಯಾಕೆಂದ್ರೆ ನಾವು ತಿರುಗಿಸುವಾಗ ಫಾಸ್ಟ್ ತಿರುಗಿಸ್ಬಿಟ್ರೆ ಪಟನ್ ಬೀಳ್ತದೆ. ಇಲ್ಲಿ ಹೆಂಗಪ್ಪ ಅಂದ್ರೆ ನಿಧಾನ ತಿರುಗಿಸ್ಬೇಕು ಸರ್. ನೋಡ್ರಿ, ಈಗ ಇದರಲ್ಲಿ ಹತ್ತಕ್ಕೆ ಬಂದು ತೋರ್ಸಿ ನೋಡ್ರಿ, ಇದ್ರಲ್ಲಿ ಹಿಂಗ್ ಇಡ್ತೀವಿ, ಓಕೆನಾ. ಇಲ್ಲಿ ಎಷ್ಟು ಇಡ್ಬೋದು? ಈ ತರ 2 ಇಡ್ಬೋದಾ? 2 ಇಡ್ಬೋದು ಸರ್, ಅಷ್ಟೇ. 2 ಇಡ್ಬೋದು, ಹಿಂಗಾದ್ರೂ ಇಡ್ಬೋದು, ಹಿಂಗಾದ್ರೂ ಇಡ್ಬೋದು, ನಿಮ್ ಅನುಕೂಲ, ಅದೇನಿಲ್ಲ. ಸುರಜ್ಗಳಪ್ಪ, ತಿರ್ಸ ಹಿಂಗೆ ತಿರ್ಸ. ನೋಡ್ರಿ, ಇಲ್ಲಿ ನೋಡ್ರಿ, ಪೂರ್ತಿ ಝೂಮ್ ಮಾಡ್ಬಿಡ್ರಿ. ನೋಡ್ರಿ, ಪೂರ್ತಿ ಓಲಾಗಿ ತುಪ್ಪ ಇಲ್ಲ, ಎಲ್ಲ ಖಾಲಿ ಆಗೈತೆ. ಓಲಾಗೆಲ್ಲ ಫುಲ್ ಖಾಲಿ ಆಗೈತೆ. ಇಲ್ಲೊಂದ್ ಚೂರ್ ಮಾತ್ರ ಉಳ್ಕೊಂಡೈತೆ ಅಷ್ಟೇ. ನೋಡ್ರಿ, ಇದ್ರಾಗೆಲ್ಲ ನೋಡ್ರಿ ಫುಲ್ ಖಾಲಿ ಆಗೈತೆ. ಈಗ ಇದಕ್ ಹಂಗೆ ಅವು ತುಂಬಿಸಿ ಸೀಲ್ ಮಾಡ್ತವೆ ತಿರ್ಗಾ.
ಇದು ಕನಿಷ್ಠ ಅಂದ್ರೆ ಒಂದು 200 ಗ್ರಾಮು ಅಥವಾ 250 ಗ್ರಾಮ್ ಬಂದ್ರೆ ಹೆಚ್ಚು. ಅಂದ್ರೆ ನಾನು ಏನ್ ಹೇಳ್ತಿದೀನಿ ಅಂದ್ರೆ ಹಿಂಗ್ ಫ್ಲಾಟ್ ಆಗಿದ್ರೆ 200-250 ಗ್ರಾಮ್ ಅಷ್ಟೇ ಊದ್ಕೋಬೇಕು ಹಿಂಗೆ. ಜಾಸ್ತಿ ಬರ್ಬೇಕು, ಎಕ್ಸ್ಟ್ರಾ ಬರ್ಬೇಕು, ಊದ್ಕೋಬೇಕು ಫುಲ್ ಇಷ್ಟಪ್ಪ ಊದ್ಕೊಂಡ್ರೆ ಅವಾಗ ಒಂದು 300-350 ಆಕ್ಚುಲಿ ಇದೊಂದು ಒಳ್ಳೆ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ರಬ್ಬರ್ ಈಗ ಹಾಕಿ ಕಿತ್ತೋಗಿರೋದು ಅದು. ಹೌದು ಸರ್, ಯಾಕಂದ್ರೆ ಈಗ ಇದ್ರಾಗ ತಿರ್ಗಿಸ್ದಾಗ ಈ ರೊಟ್ಟಿ ಏನಾಗುತ್ತೆ ಅಂದ್ರೆ ತಿರ್ಗಿಸೋ ಇದಕ್ಕೆ ಜಾಸ್ತಿ ಇದಾಗುತ್ತಲ್ಲ. ನಾನ್ ಕೆಲವ್ರು ನೋಡಿದ್ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಆ ಐಡಿಯಾ ಮಾಡಲ್ಲ, ಕಿತ್ತೋಗಿರ್ತಲ್ವಾ ಅದ್ ಇಕ್ಬಿಟ್ಟು ದಾರ ಕಟ್ಬಿಡ್ತಾರೆ. ಅದನ್ನ ನೋಡಿದೀನಿ. ತಿರ್ಗಿಸ್ಬಿಡ್ತೀವಿ, ಇದ್ರಾಗೆ ಇರ್ತೈತೆ. ನಾವ್ ಬೇಕಾದ್ರೆ ಹಿಂಗೆ ಇಡ್ಬೋದು, ಏನಾಗಲ್ಲ. ನಾವ್ ಹಿಂಗೆ ಇಟ್ರು ಕಟ್ ಮಾಡಿ ಬಿಸಾಕೊಂಡು ಅದನ್ನ ಎತ್ಕೊಂಡು ಹೋಗಿ ರಬ್ಬರ್ ಎತ್ಕೊಂಡು ಹೋಗ್ತವೆ ಸರ್. ಬಂದು ಜೇನುಳ ಪಡಿಗೆ ಇಕ್ಕಿರು ಇವ್ ಕಟ್ ಮಾಡಾಕ್ತವೆ. ಕಟ್ ಮಾಡಿ ಅವ್ ಕೆಳ ಕುದಿಸಿ ಎತ್ಕೊಂಡು ಹೋಗ್ತವೆ ತಳಮನೆಯಿಂದ. ಹಂಗೆ ಅಷ್ಟ್ ಕೆಲಸ ಮಾಡ್ತಾವು. ಎತ್ರಕ್ ತೋರಿಸ್ಬೋದು ನೀವೀಗ, ತೋರ್ಸಿ ಎತ್ರಕ್ಕೆ ನೋಡ್ರಿ. 200 ಗ್ರಾಮ್ ತುಪ್ಪ ನೋಡ್ರಿ, 200-250 ಗ್ರಾಮ್ ಬರೇ ಎಕ್ಸ್ಟ್ರಾ ಕೊಡ್ಕೊಂಡೈತಿ ಸುತ್ತೂರ. ಅದಕ್ಕೆ ಏನಿಲ್ಲ ಅಂದ್ರೆ ಒಂದ್ಸತಿ ತೆಗೆದ್ಮೇಲೆ ಕನಿಷ್ಠ ಅಂದ್ರೆ ಒಂದ್ 20-30 ಫ್ರೇಮ್ ನ ನಾವು ಎಕ್ಸ್ಟ್ರಾಕ್ಟ್ ತೆಗೆದ್ರೆ ಅವಾಗ ಕನಿಷ್ಠ ಪಕ್ಷಿ ತುಪ್ಪ ಸಿಗುತ್ತೆ ಸರ್. ಇವಾಗ ಈ ತೆಗ್ಯದಲ್ದೆ ಇದ್ರಾಗ ಸುತ್ತೂರ ಇರೋ ತುಪ್ಪ ತೆಗಿಯಕ್ಕೆ ಕಷ್ಟ ಬೀಳ್ಬೇಕು. ಹೌದು, ಹಂಗಾಗುತ್ತೆ. ಜಸ್ಟ್ ಈಗ ಏನೋ ಪ್ರಾಯೋಗಿಕ ಯಾವ ತರ ಮಾಡ್ತಾರೆ ಅಂತ ಹೇಳಿ ವೀಕ್ಷಕರಿಗೆ ತೋರ್ಸಕ್ಕೋಸ್ಕರ ಮಾಡಿದ್ದು. ಆಮೇಲೆ ಇದು ಬಂದು ಸರ್, ಇದು 2 ಫ್ರೇಮ್ ಇಂದು. ಈಗ ಹತ್ರ ಒಂದು 2,800-3,600 ಒಳಗಡೆ ಒಂದು ಪ್ರೈಸ್ ಹೇಳಿದಾರೆ. ನಮ್ಗೆ ಯಾವ್ದು ಬೇಕಾದ ಫೋಟೋ ಹಾಕ್ತಾರೆ ನಾವು ತರ್ಸ್ಕೊಳ್ಳೋಣ ಅಂತ ಇದೀನಿ. ಅದು 4 ಫ್ರೇಮ್ ಇಂದು. ಇದು 2 ಫ್ರೇಮ್ ಇಂದು, 2 ಫ್ರೇಮ್ ಇಡೋದು, ಅದು 4 ಫ್ರೇಮ್ ಇಂದು. ನಂಗೆ ಮುಂದಕ್ಕೆ ಬೇಕು ಅಂತ ಹೇಳಿ ಇದ್ ಮಾಡಿದೀನಿ. ಒಂದು ಪಾಸ್ಪೋರ್ಟ್ ಸರ್, ಇದು ಮುಖಪರ್ದೆ ಅಂತ ಹೇಳಿ. ಇದು ಪ್ರೈಸ್ ಬಂದು ನನ್ಗೆ ಯಾರೋ ಗಿಫ್ಟ್ ಕೊಟ್ಟಿರೋದು. ಆನ್ಲೈನ್ ಸರ್ಚ್ ಮಾಡಿದಾಗ 500-600 ವರೆಗೂ ಇದೆ. ಇದು ಗ್ಲೌಸ್, ಇದು ನನಗೆ ಗಿಫ್ಟ್ ಕೊಟ್ಟಿರೋದು ಸರ್. ಇದು ಬೇಕೇ ಬೇಕು, ಇಂಪಾರ್ಟೆಂಟ್. ಇದ್ರ ಅಮೌಂಟ್ ನನಗೆ ಗೊತ್ತಿಲ್ಲ, ಆದ್ರೆ ಇದು ಬೇಕೇ ಬೇಕು ಗ್ಲೌಸ್. ಹೌದು. ಇದು ಸ್ಮೋಕರ್ ಬಂದು 200ರಿಂದ ಹಿಡಿದು 500 ವರೆಗೂ ಸಿಗುತ್ತೆ ಸ್ಮೋಕರ್. ಇದ್ರೊಳಗಡೆ ಒಂದ್ ಸೆಕೆಂಡ್ ಇಟ್ಕೊಳ್ಳೋ. ಇದ್ರೊಳಗಡೆ ಈ ತರ ನಾರ್ ತುಂಬಿ, ಈ ತೆಂಗಿನ ನಾರ್ ತುಂಬಿ ನಾವು ಒಂದು ಚೂರು ಪೇಪರ್ ಹಾಕ್ಬಿಟ್ಟು ಬೆಂಕಿ ಗೀರಿ ಹಿಂಗ್ ಮುಚ್ಚಿ, ನಮ್ಗೆ ಏನಾದ್ರು ಅದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಅಗ್ರೆಸಿವ್ ಆಗ್ತವೆ ಅನ್ನೋ ಮೂಮೆಂಟ್ ಇದ್ರೆ ಹಿಂಗಂದ್ರೆ ಇದ್ರೊಳಗೆ ಹೊಗೆ ಮಾತ್ರ ಹೋಗುತ್ತೆ. ಹೊಗೆ ಬರ್ತದೆ, ಸ್ವಲ್ಪ ಮಂಕ್ ಆಗ್ತಾವ. ಅದಕ್ಕೋಸ್ಕರ ಇದು ಹೊಗೆ ತಿಥಿ ಅಂತ ಬಳಸ್ತೀವಿ. ಇದು ಸಮಯ ಸಂದರ್ಭಕ್ಕೆ ಬೇಕಾಗ್ತದೆ. ಇದು ಬಂದು ಫೀಡರ್ ಸರ್. ಫೀಡರ್ 2 ಲೋಟ ಸಕ್ಕರೆಗೆ 3 ಲೋಟ ನೀರ್ ಹಾಕ್ತೀವಿ. 2 ಲೋಟ ಸಕ್ಕರೆ 3 ಲೋಟ ನೀರ್ ಹಾಕಿ ಚೆನ್ನಾಗಿ ಅದನ್ನ ಪೂರ್ತಿ ಕರ್ಗಂಗ ಆದ್ಮೇಲೆ ಇದ್ರೊಳಗಡೆ ಕೊಯ್ದ್ಬಿಟ್ಟು ಅಲ್ಲಿ ಇಕ್ಕಿದ್ರೆ ಅವು ಕುಟುಂಬ ಕೋಣೆ ಬೆಳೆಸ್ಕೊಂತ ಹೋಗ್ತಾವ. ಅಂದ್ರೆ ಡಿವೈಡ್ ಆದಾಗ ಇದಕ್ಕೆ ನಾವು ಸೂಪರ್ ಕುಟುಂಬ ಕೋಣೆ ಬಿಟ್ಟು ನಾವು ತುಪ್ಪದ ಕೋಣೆಗೆ ಬಳಸ್ತೀನಿ ಅಂದಾಗ ಇದಕ್ಕೆ ಜ್ಯೂಸ್ ಹಾಕ್ಬೋದು. ಇದಕ್ಕೆ ಜ್ಯೂಸ್ ಹಾಕಿದ್ರೆ ಅಂದ್ರೆ ಈಗ ಸಪೋರ್ಟ್ ಆಗಿರ್ಬೋದು, ಸ್ವೀಟ್ನೆಸ್ ಇರೋಂಥದ್ದು ಸಪೋರ್ಟ್ ಆಗಿರ್ಬೋದು, ಇಂತ ಹಣ್ಣಿನ ಗುಣ ಸ್ವೀಟ್ ಇರೋಂತ ಹಾಕಿದ್ರೆ ಇದನ್ನು ಬೇಗ ಕಟ್ಕೊಂಡು ಬೇಗ ಇದಾಗಂತ ಚಾನ್ಸಸ್ ಇದೆ. ಇದು ಒಂದು ನನಗೂ ಗೊತ್ತಿಲ್ಲ, ಆದ್ರೆ ನಾನೇ ಹೆಸರಿಕ್ಬೇಕು. ಇದು ನಾವೇನ್ ಮಾಡ್ತೀವಿ ಅಂದ್ರೆ ಈ ಡಿವೈಡ್ ಮಾಡುವಾಗ ಬಳಸ್ತೀವಿ ಇದನ್ನ. ಫ್ರೇಮ್ಗಳನ್ನ ಎತ್ತಕ್ಕೆ ಒಂದ್ ಹಿಂಗ್ ಹಾಕ್ತಿವಿ, ಒಂದ್ ಹಿಂಗ್ ಹಾಕ್ತಿವಿ. ಅಂದ್ರೆ ಹಿಂಗಿದ್ಯಾ, ಒಂದು ಹಿಂಗ್ ಹಾಕ್ತಿವಿ, ಒಂದು ಹಿಂಗ್ ಹಾಕ್ತಿವಿ ಆಪೋಸಿಟ್ ಹಾಕಿ ಹಿಂಗ್ ಫ್ರೇಮ್ ಎತ್ಕೊಂಡು ತೆಗೆದು ಡಿವೈಡ್ ಮಾಡ್ತೀವಿ. ಇದನ್ನ ಅದಕ್ಕೆ ಬಳಸ್ತಾರೆ, ಯಾಕಂದ್ರೆ ಕೈ ಇಕ್ಕ ಬದಲು ಸುಮ್ನೆ ಯಂತ್ರ. ಚೆನ್ನಾಗಿದೆ ಒಂಥರ ಇದು. ಆಮೇಲೆ ಇದು ಬಿಟ್ರೆ ಇನ್ನೊಂದಿದೆ ಸರ್, ಇದು ಮಕ್ಕೆ ಕವರ್ ಆಗಂಗೆ ಫುಲ್ ಇಷ್ಟು ಕವರ್ ಆಗುತ್ತೆ. ಅಂದ್ರೆ ಹಾಕೊಂಡ್ರೆ ಫುಲ್ ಇಷ್ಟು ಕವರ್ ಆಗುತ್ತೆ. ಇದು ಇಷ್ಟು ಕವರ್ ಆಗಂಗೆ ಯಾವ ಕಡಿಯಲ್ಲ. ಇದರಿಂದಾನೇ ಶುರು ಮಾಡಿದ್ ನಾನು ಫಸ್ಟ್. ಆಮೇಲೆ ಇದು ಬಂತು, ಇವಾಗ ಅದನ್ನ ಬಳಸ್ತಾ ಇದೀನಿ. ಅದು ಇಲ್ಲಿ ಕವರ್ ಆಗುತ್ತೆ. ಓಕೆ, ನಾವು ಫೈನಲ್ ಏನಂದ್ರೆ ಈ ಜೇನು ಕೃಷಿ ಬಗ್ಗೆ ಒಂದು ಪೂರ್ಣವಾಗಿ ನಾವು ತಿಳ್ಕೊಂತ ಬಂದ್ವಿ. ಹೌದು, ಇನ್ನ ಅಪ್ಪಿ ಕೆಲವೊಂದು ವಿಚಾರಗಳನ್ನ ನಾವು ಬಿಟ್ಟಿರ್ಬೋದು ಸರ್. ಆದ್ರೆ ನಾವು ಎಲ್ಲ ಕಲಿತಾ ಇದೀವಿ. ಯಾರ್ಯಾರು ಕಲಿತಾ ಇದೀವಿ, ತಿಳ್ಕೊಂತ ಇದೀವಿ, ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ನಮ್ಮಿಂದ ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ನಮ್ಮ ಹತ್ರ ಏನಾದ್ರು ಅಂದ್ರೆ ಈ ವಿಚಾರಗಳನ್ನ ನೀವು ಗೊತ್ತಿದ್ದೋ ತಿಳ್ಕೊಂಡಿದ್ರೆ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ಬೋದು. ಈಗ ಫೈನಲ್ ಆಗಿ ಯಾರಾದ್ರೂ ಜೇನು ಕೃಷಿ ಪ್ರಾರಂಭ ಮಾಡಕ್ ಹೋಗ್ತಾರೆ ಅಂದ್ರೆ ರೈತರುಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾನ್ ಹೇಳೋದು ಇಷ್ಟೇ ಸರ್, ಯಾರು ರೈತರು ಮಾಡ್ತಾ ಇದಾರೆ ನಿಮ್ಮ ಹತ್ರದರು ಅಥವಾ ನಿಮ್ಮ ಆತ್ಮೀಯರು, ಅವ್ರ ಸಮಯ ಬಿಡುವು ನೋಡ್ಕೊಂಡು ನೀವು ಸಮಯ ಬಿಡುವು ಮಾಡ್ಕೊಂಡು ಅವ್ರ ಹತ್ರ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳಿ. ಯಾವುದೇ ರೀತಿ ಆತರ ಬೇಡ. ಇವತ್ತು ನೀವು ಆತರ ಪಟ್ರಿ ಅಂದ್ರೆ ಅತಿ ಬೇಗ ತಿಥಿ ಬೇಗ ಅನ್ನಂಗೆ ಆತರ ಪಟ್ರೆ ಯಾಮಾರಿ ಅವತ್ತೊಂದ್ ದಿವಸ ನಾವು ಬಂಡವಾಳ ಹಾಕಿ ಹಿಂಗಾಯ್ತು ಹಂಗಾಯ್ತು ನಷ್ಟ ಆಯ್ತು ಅಥವಾ ಅವನು ಮೀರಿಸ್ಬೇಕು ಅನ್ನೋ ಇದು ಬೇಡ. ಇಲ್ಲಿ ಹೆಂಗಪ್ಪ ಅಂದ್ರೆ ಶಾಂತವಾಗಿದ್ದು, ಯಾಕಂದ್ರೆ ಜೇನುಗಳು ಶಾಂತ ರೀತಿಯಲ್ಲಿ ಇರ್ತವೆ. ಈಗ ನೀವು ನೋಡಿದ್ರಿ ಒಂದರ ಚುಚ್ಚಿತ ಸರ್, ನಾವ್ ಏನು ಮುಖ ಪರ್ದೆ ಹಾಕಿರ್ಲಿಲ್ಲ, ಏನು ಮಾಡಿಲ್ಲ. ಅಂದ್ರೆ ಅಷ್ಟು ಶಾಂತವಾಗಿದ್ದು ತಾಳ್ಮೆಯಿಂದ ಕಲ್ತು ನಿಮ್ಗೆ ಬರುತ್ತೆ ಸರ್, ನಿಮ್ ತಲೆಗೆ ಬರುತ್ತೆ ನಾನು ಮಾಡಬಲ್ಲೆ ಈಗ ಸರಿಯಾದ ಸಮಯ ಅಂತ ಗೊತ್ತಾದಾಗ ನೀವು ಮುಂದುವರಿದೆ ಅಂತ ಎಲ್ಲ ಕೀರ್ತಿ ಅವರಿದ್ದು ವೆರಿ ಇಂಪಾರ್ಟೆಂಟ್. ನಾವ್ ವೀಕ್ಷಕರಿಗೆ ಮತ್ತೆ ರೈತರುಗಳಿಗೆ ಏನ್ ಹೇಳೋದು ಅಂದ್ರೆ ದಯವಿಟ್ಟು ನೀವ್ ಮಾಡ್ತೀರಾ ಪ್ರಾಕ್ಟಿಕಲ್ ನೀವು ಹೋಗ್ಬಿಟ್ಟು ತಿಳ್ಕೊಳ್ಳಿ. ನಿಮ್ಗೆ ಇದ್ರಾಗ ಒಂದ್ 50% ನಾಲೆಡ್ಜ್ ಸಿಕ್ಕೈತೆ ಅಂತಂದ್ರೆ ಇನ್ 50% ನಿಮ್ಗೆ ಪ್ರಾಕ್ಟಿಕಲ್ ಸಿಗುತ್ತೆ. ಆದಷ್ಟು ಏನು ಅಂತಂದ್ರೆ ನೋಡಿ
ಜೊತೆಗೆ ನೀವು ಸರ್ ಈಗ practical ಆಗಿ ತಿಳ್ಕೊಳ್ಳಿ. ನನ್ನ ಅನುಭವನೇ ಬೇರೆ. ನಾನು ಜೇನು ಕೃಷಿ ಅಂತ, ಈಗ ನಿಮ್ಗೆ ಪಡಿಕೆ ಕೊಟ್ಟಾಗ ನೀವೇ ಒಂದು ರೀತಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ನೀವು ಹೌದು, ಮಾಡ್ತಾ ಹೋಗ್ತೀರಿ, ನನಗೆ ಕೊಟ್ಟಾಗ ನಾನೇ ಒಂದು ಗ್ರಾಮ. ನಾನ್ ಹೇಳದ್ನೇ ಪೂರ್ಣ ಪ್ರಮಾಣದಲ್ಲಿ ತಗೊಂಡ್ ನೀವು ಮಾಡ್ರಿ ಅಂತ ಹೇಳ್ತಿಲ್ಲ. ಹೌದು. ಈ ತರ ಜೇನು ಕೃಷಿ ಮಾಡಾರ ನೀವು ಒಂದ್ 10 ಜನ 15 ಜನ ವಿಚಾರಿಸಿ ಅವ್ರ ಬಗ್ಗೆ ಅನುಭವ ತಗೊಳ್ರಿ. ಈ ಕೆಲವೊಂದ್ ಏನಾಗುತ್ತೆ ಅಂದ್ರೆ ನೀವು ತಿಳ್ಕೊಳಕ್ ಬಂದಿರಾ, ನಾನೇ ಒಂದ್ ಹೇಳಿರ್ತೀನಿ ಪ್ರಾಣಿಗಳ ಬಗ್ಗೆ, ಇನ್ನೊಬ್ಬನೇ ಇನ್ನೊಂದ್ ಹೇಳಿರ್ತಾನೆ. ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಪ್ರಾಕ್ಟಿಕಲಿ ಹೋದಾಗ್ಲೇ ನಿಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ಅದಕ್ಕೊಂದ್ ಸ್ವಲ್ಪ ಟೈಮ್ ತಗೊಳ್ಳಿ, ತಿಳ್ಕೊಳಕ್ ಒಂದ್ ಸ್ವಲ್ಪ ಟೈಮ್ ತಗೊಳ್ಳಿ. ನೀವು ಮಾಡಿ ಅದ್ರ ಧೈರ್ಯ ತಗೊಂಡು ನೀವು ಅದರಲ್ಲಿ ನೀವು ಮುಂದುವರಿಬಹುದು, ನಾನು ಮಾಡಬಲ್ಲೆ ಅಂತ ಬಂದಾಗ ನೀವು ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಹೌದು. ಥ್ಯಾಂಕ್ ಯು ಕೀರ್ತಿ ಅವರೇ. ಇಲ್ಲಿವರೆಗೂ ಜೇನ್ ಕೃಷಿಯಲ್ಲಿ ಏನೆಲ್ಲ ಮಹತ್ವ ಇದೆ, ಯಾವ ತರ ಎಲ್ಲ ನಿಮ್ಮಲ್ಲಿ ಬದಲಾವಣೆ ಆಗಿದೆ, ನಿಮ್ಮ ಬೆಳೆಗಳಲ್ಲಾಗಿರ್ಬೋದು, ಮತ್ತೆ ಯಾವ ತರ ಪ್ರೊಸೆಸಿಂಗ್ ಮಾಡೋಕೆ ನನಗೂ ಕೂಡ ಗೊತ್ತಿರಲಿಲ್ಲ. ಇವತ್ತೊಂಥರ ಹೆಂಗಂದ್ರೆ ಪ್ರಾಕ್ಟಿಕಲ್ ಆಗಿ ಆ ಜೇನ್ ಪೆಟ್ಟಿಗೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡು ನಂಗೂ ಕೂಡ ತುಂಬಾ ಕಲಿಕೆಗಳಾಗಿದೆ. ಯಾಕಂದ್ರೆ ಸರ್ ಇಷ್ಟು ನಾವೆಲ್ಲ ಹೇಳ್ತೀವಿ, ಅದ್ರ ಹಿಂದಿನ ಶ್ರಮ ಬೇರೆ ಇದೆ ಸರ್. ಹೌದು, ಇವತ್ತು ಅನ್ಕೊಂಡಂಗೆ ಯಾವ್ದು ಆಗ್ತಾ ಇಲ್ಲ ಸರ್ ಹೇಳ್ಬೇಕು ಅಂತ. ಆದ್ರೂ ಛಲ ಬಿಡದೆ ನಾವು ಅದನ್ನ ಮುಟ್ಟಬೇಕು, ಅದನ್ನ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದು ಬಹಳ ಉತ್ತಮ. ಹೌದು ಅನ್ನೋದು ನನ್ನ ಪ್ರಕಾರ ಸರ್. ಓಕೆ ಕೀರ್ತಿ ಅವರೇ, ನಮ್ ಇಲ್ಲಿವರೆಗೂ ಕೂಡ ಏನು ಅಂದ್ರೆ ಜೇನ್ ಕೃಷಿ ಬಗ್ಗೆ ಅದ್ಭುತವಾದಂತಹ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ಚಾನೆಲ್ ನ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ನಿಮ್ಗೆ ಪ್ರೀತಿಯ ಧನ್ಯವಾದಗಳು. ನಿಮಗೂ ಕೂಡ ಆತ್ಮೀಯ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮ್ಮ ಹೆಂಗೆ ಅಂದ್ರೆ ನಮ್ಮ ಸ್ನೇಹಿತರು ಕೂಡ, ನಮ್ಮ ಆತ್ಮೀಯರು ಕೂಡ ನೀವು ಇದೇ ತರ ಇನ್ನ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇನ್ನ ಎಷ್ಟೋ ಬೆಳಕಿಗೆ ಬರ ವಿಚಾರಗಳಿದಾವೆ, ಎಷ್ಟೋ ಅಂದ್ರೆ ವಿವೇಕವುಳ್ಳ ರೀತಿಯಲ್ಲಿ ಎಷ್ಟೋ ಕೆಲ್ಸಕ್ಕೆ ಬರೋ ಅಂತಾರು ಯುವಕರು ಎಷ್ಟೋ ಮಾಡ್ತಾ ಇರೋಂತ ಬೆಳಕಿಗೆ ತಾನೆ. ಖಂಡಿತ ಬೆಳಕಿಗೆ ತಾನೆ. ಯಾಕೆ ಅಂತಂದ್ರೆ ಇವತ್ತಿನ ಜನ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಹಿಂಗ್ ಅಂದ್ಕೊಂಡು ಹೋಗ್ತಾರೆ ಹೊರತು ಒಳ್ಳೆ ಮಾಹಿತಿ ಇರೋದನ್ನ ನೋಡದೆ ಬಹಳ ಕಷ್ಟ ಆಗಿದೆ. ಅದ್ರ ಸಲುವಾಗಿ ಒಳ್ಳೆ ಮಾಹಿತಿ ಹಂಚ್ರಿ, ನೀವು ಹಂಚ್ಕಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ಜೇನ್ ಕೃಷಿ ಬಗ್ಗೆ ಮಾಹಿತಿ ಆಗಿತ್ತು. ಸ್ನೇಹಿತರೆ, ಈ ವಿಡಿಯೋ ಏನಂತಂದ್ರೆ ಪೂರ್ಣವಾಗಿ ನಿಮ್ಗೆ ಜೇನ್ ಕೃಷಿ ಬಗ್ಗೆ ತಿಳ್ಸಕ್ಕನ್ನು ಪ್ರಯತ್ನ ಮಾಡಿದೀನಿ ಅನ್ಕೊಂತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಮುಖ್ಯವಾಗಿ ರೈತರುಗಳಿಗೆ ತಲುಪಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.